ಅಂತಸ್ಥಾನಾತ್ಯುಭಾವಾನಾಂ ಸಂವೃತತ್ವೇನ ಹೇತುನಾ ದೀರ್ಘತ್ವಾಚ್ಚ ಕಾಲಸ್ಯ ಗತ್ವಾದೇಶಾನ್ನ ಪಶ್ಯತಿ ಬುದ್ಧಶ್ಚ ವೈ ಸರ್ವಃ ದೇಶೇ ನ ವಿದ್ಯತೆ ಅಭಾವಶ್ಚ ರಥಾದೀನಾಂ ಶ್ರೂಯತೆ ನ್ಯಾಯಪೂರ್ವಕಂ ಏತಚ್ಛಂತೇನ ವೈ ಪ್ರಾಪ್ತಂ ಸ್ವಪ್ನಾಹುಃ ಪ್ರಕಾಶಿತಂ ಅಂತಸ್ಥಾನಾತ್ತು ಭೇದಾನಾಂ ತಸ್ಮಾಜ್ಜಾಗರಿತೆ ಸ್ಮೃತಂ ಯಥಾ ತತ್ತಥಾ ಸ್ವಪ್ನೆ ಸಂವರ್ತತ್ವೇನ ಭಿದ್ಯತೆ ಪ್ರಜಾಗರಿತಸ್ಥಾನೆ ಏಕಮಾಹುರ್ಮನೀಷಿಣಃ ಭೇದಾನಾಂ ಹಿ ಸಮತ್ವೇನ ಪ್ರಸಿದ್ಧೇನೈವ ಹೇತುನಾ ಆದಾವಂತೆ ಚ ಯನ್ನಾಸ್ತಿ वर्तमानेऽपि तत्तथा सदृशाः सन्तः तथा इव लक्षिताः तत्प्रयोजनता तेषां सप्रजा विप्रतिपद्यते तस्मादाद्यन्तवत्वेन इत्यैव खलु ते स्मृताः अपूर्वं स्थानि धर्मो हि यथा स्वर्गनिवासिनां तानयं प्रेक्षते गत्वा यथैवेह सुशिक्षितः तत्प्रवृत्तामपि त्वन्तः चेतसा कल्पितं त्वसत् बहिश्चेतो गृहीतं सत् दृष्टं वै तच्छमेतयोः जाग्रद्दृष्टावपि त्वन्तः चेतसा कल्पितं त्वसत् बहिश्चेतो गृहीतं सत् दृष्टं वै तच्छमेतयोः उभयोरपि वै तच्छं भेदानां स्थानयोर्यदि कएतान् बुध्यते भेदान् को वै तेषां विकल्पकः कल्पयत्यात्मनात्मानम् आत्मादेव स्वमायया सेव बुध्यते भेदान् वेदान्तनिश्चयः करोत्यपरान् भावान् नित्यश्चित्ते व्यवस्थितान् नियतांश्च बहिश्चित्तः एवं कल्पयते प्रभुः चित्तकाला हि येऽन्तस्थो द्वयकालाश्च एव हि कल्पिता एव ते सर्वे विशेषो नान्यहेतुकः अव्यक्ता एव येऽन्तस्थो स्थिता एव च एव हि कल्पिता एव ते सर्वे विशेषस्मिन्द्रियान्तरे जीवं कल्पयते पूर्वं स्वभावान् पृथग्विधान् बाह्यानाध्यात्मिकांश्चैव यथा विद्यस्तथा स्मृतिः अनिश्चिता यथा रज्जुः अंधकारे विकल्पिता सर्पधारादिभिर्भावैः तद्ददात्मविनिश्चयः निश्चितायां यथा रज्ज्वाम्
विकल्पो विनिवर्तते यद्युरेवेति चाद्वैतम् तद्वदात्मविनिश्चयः प्राणादिभिरनन्तैश्च भावैरेतैर्विकल्पितः मायैषा तस्य देवस्य ययायं मोहितस्वयम् माया संख्यातुरीयं परममितमयं ब्रह्मयत्तन्नतोऽस्मि विश्वात्मा विविधविषयान् प्राश्यभोगान् अविष्कान् पश्चाच्चान्यान् समुदिविभवान् ज्योतिषास्तेन सूक्ष्मान् सर्वानेतान् पुनर्विषणैः स्वात्मनि स्थापयित्वा वित्त्वा सर्वान् विशेषान् विगतगुणगणः पात्रसो नस्त्रीयः नमो ब्रह्मादिभ्यो ब्रह्मविद्यासम्प्रदाय कर्तृभ्यो वंशेषेभ्यो नमो महद्भ्यो नमो वृद्धाः सर्वो प्रज्ञानगणः ब्रह्मीवाहमस्मि विश्वपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यविदो वन्दे भगवन्तो श्रीमच्छङ्करभगवत्पूज्यपादसद्गुरुभ्यो नमः जयं सच्चिदानन्दं विजयं महाबलिं वेदवेदान्तदायकं सत्वं प्रणतोऽस्मि संप्रदायज्ञं संयमेन्द्रं सदाश्रयं सत्वं सच्चिदानन्दं सारार्थवाश्रये श्री श्री सच्चिदानन्देन्द्र सरस्वती महासद्गुरुभ्यो नमः हरि ब्रह्म ಆಯ್ತಾ 80 ಭಾಷೆವಾದ ಅಭಾವಶ್ಚ ರಥಾದೀನಾಂ ಸಪ್ತದೃಶ್ಯಾನಾಂ ಶ್ರೂಯತೆ ನ್ಯಾಯಪೂರ್ವಕಂ ಯುಕ್ತಿತಃ ಶ್ರುತೌ ನ ತತ್ರ ರಥಾಃ ಇತ್ಯತ್ರ. ಶ್ರುತಿಯಲ್ಲಿ ಬೃಹದಾರಣ್ಯಕ ಶ್ರುತಿಯಲ್ಲಿ ನ ತತ್ರ ರಥಾಃ ನ ರಥಯೋಗಾಃ ನ ಪಂಥಾನೋ ಭವಂತಿ ವಾಕ್ಯ ಇದೆ. ನಿಜವಾಗಿ ಕನಸಿನಲ್ಲಿ ರಥನೂ ಇರಲ್ಲ, ಕುದುರೆನೂ ಇರಲ್ಲ, ರೋಡು ಇರಲ್ಲ, ಎಲ್ಲವನ್ನೂ ಇವನೇ ಸೃಷ್ಟಿ ಮಾಡ್ಕೊಳ್ತಾನೆ ಸತ್ಕಾಲದಲ್ಲಿ. ಅದ್ಯಾವುದು ಇರಲ್ಲ ಅಂದ್ರೆ ಶ್ರುತಿಯ ಸಪ್ಪದಲ್ಲಿ ಕಾಣುವಂತಹ ರಥಾದಿಗಳಿಗೆ ಅಭಾವವನ್ನ ಯುಕ್ತಿ ಕೊಟ್ಟು ಅಂದ್ರೆ ಲೋಕದ ದೃಷ್ಟಾಂತ ಕೊಟ್ಟರೆ ಅಷ್ಟೇ ಅರ್ಥ. ನೀನು ಯುಕ್ತಿ ಕೊಟ್ಟಿಲ್ಲ, ಲೋಕದಲ್ಲಿ ಜನರು ಒಪ್ಕೊಂಡಿದ್ದಾರೆ ಏನು ಅಂತ, ಕನಸಲ್ಲಿ ಕಂಡಂತಹ ರಥ ಕುದುರೆ ರೋಡು ಯಾವುದೂ ಇರಲ್ಲ ಅಲ್ಲವೇ ಅನ್ನೋದನ್ನ ಯುಕ್ತಿ ಕೊಟ್ಟು ಅಂತ. ಏನ್ ಯುಕ್ತಿ ಕೊಟ್ಟಿದೆ ಅಂತ ಕೇಳಿದ್ರೆ ಎಂತ ಯುಕ್ತಿ ಕೊಟ್ಟಿಲ್ಲ ಶ್ರುತಿ. ನ್ಯಾಯಪೂರ್ವಕ ಇದೆ, ಅನುಭವಪೂರ್ವಕ ಅಂತ, ಲೋಕಾನುಭವಪೂರ್ವಕ ಅಂತ ಸಹ. ಲೋಕಾನುಭವದಲ್ಲಿಯೇ ಇದು ಸಿದ್ಧವಾಗಿದೆ. ಕನಸಿನಲ್ಲಿ ಕಂಡಂತಹ ಪದಾರ್ಥಗಳು ನಿಜವಾಗಿರಲ್ಲ ಅನ್ನೋದನ್ನ ಲೋಕದವರೇ ಒಪ್ಕೊಂಡಿದ್ದಾರೆ ಅನ್ನೋದನ್ನ ಇಟ್ಕೊಂಡು ಯುಕ್ತಿಪೂರ್ವಕವಾಗಿ ಶ್ರುತಿಯಲ್ಲಿ ಅಲ್ಲಿ ರಥಾದಿಗಳು ಇರೋದಿಲ್ಲ ಎಂಬುದಾಗಿ ಹೇಳಿದೆ ಅರ್ಥ. ತೇನ ಅಂತಸ್ಥಾನ ಸಂವೃತತ್ವಾದಿ ಹೇತುನಾ ಪ್ರಾಪ್ತಂ ಭವಿತಚ್ಛಂ ತದನುವಾದಿನ್ಯಾ ಶ್ರುತ್ಯ ಸ್ವಪ್ನೆ ಸ್ವಯಂ ಜ್ಯೋತಿಷ್ಠ ಪ್ರತಿಪಾದನ ಪರಯಾ ಪ್ರಕಾಶಿತಂ ಆಹುಹು ಬ್ರಹ್ಮವಿದಃ. ಅದರಿಂದ ಅಂತ ಆ ರೀತಿ ಹೇಳಿದ್ದರಿಂದ ಅಲ್ಲಿ ನಿಜವಾಗಿ ಇರೋದಿಲ್ಲ, ರಥ ಕುದುರೆ ರೋಡು ಯಾವುದು ಇರೋದಿಲ್ಲ. ಯಾಕೆ ಅಂದ್ರೆ ಅಂತಸ್ಥಾನ ನಿಮ್ಮ ದೇಹದ ಒಳಗೆ ಹೃದಯದೊಳಗೆ ಕಾಣ್ತಾ ಇರ್ತೀರಾ ಅನ್ನೋದೇ ಮುಂತಾದ ಹೇತುವಿನಿಂದ ಇದು ಸುಳ್ಳು ಅಂತ ಬಂದು ಒದಗಿತು. ಎಲ್ಲಿ ಕನಸಿನಲ್ಲಿ ರಥ ಕುದುರೆ ರೋಡೆಲ್ಲ ಸುಳ್ಳು, ನಮ್ಮ ಮನಸ್ಸಿನಲ್ಲೇ ಕಲ್ಪಿತವಾದದ್ದು ಅಂತ ಹೇಳಿ ಈ ರೀತಿಯಾಗಿ ಪ್ರಾಪ್ತವಾಯಿತು, ಬಂದು ಒದಗಿತು. ಆ ಪ್ರಾಪ್ತವಾದಂತಹ ಭವಿತತ್ಯವನ್ನ ಅನುವಾದ ಮಾಡ್ಕೊಳ್ತಾ ಇದೆ ಶ್ರುತಿ. ಯಾತಕ್ಕೆ ಅನುವಾದ ಮಾಡ್ಕೊಳ್ತಾ ಇದೆ? ಆತ್ಮನ ಸ್ವಯಂ ಜ್ಯೋತಿಷ್ಠ ಅಂತ ತೋರ್ಸೋಕೆ. ಅದು ಮುಖ್ಯ. ಲೋಕದಲ್ಲೇ ಗೊತ್ತು ಅಲ್ಲಿರುವ ರಥ ಕುದುರೆ ಆ ರೋಡು ಸುಳ್ಳು ಅಂತ ಶ್ರುತಿ ಹೇಳ್ಬೇಕಾಗಿಲ್ಲ. ಪ್ರಪಂಚದವರೇ ಸಹಜವಾಗಿ ತಿಳ್ಕೊಳ್ತಾರೆ. ಆದ್ರೆ ಶ್ರುತಿ ಇದನ್ನ ಅನುವಾದ ಮಾಡಿಕೊಂಡು ಅಲ್ಲಿ ಆತ್ಮನಿಗೆ ಸ್ವಯಂ ಜ್ಯೋತಿಷ್ಠ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಯಾಕೆಂದ್ರೆ ಅದಷ್ಟು ಮನಸ್ಸಾಗಿರುತ್ತೆ. ರಥವೂ ಮನಸ್ಸೆ, ಕುದುರೆನೂ ಮನಸ್ಸೆ, ರೋಡು ಮನಸ್ಸೆ, ಅಲ್ಲಿನ ಪ್ರಪಂಚವೆಲ್ಲ ಮನಸ್ಸೆ. ಅದನ್ನ ನೀವು ನೋಡ್ತಾ ಇರ್ತೀರ ಸ್ವಪ್ನದಲ್ಲಿ. ಅದನ್ನ ಎರಡೇ ರಾಶಿ ನೋಡುವ ನೀವೊಬ್ರು ನೋಡಿಸ್ಕೊಂಡೆ ಮನಸ್ಸು. ಬಟ್ಟೆ ಮೇಲೆ ಚಿತ್ರ ಬರೆದ ಹಾಗೇನೆಯೇ ಮನಸ್ಸಿನ ಮೇಲಿದ್ದಂತಹ ಪ್ರಪಂಚವನ್ನ ಆ ಸಾಕ್ಷಿ ನೋಡ್ತಾ ಇರ್ತಾನೆ.
ಅಲ್ಲೊಬ್ಬ ಪ್ರಮಾತ್ರ ಇದ್ದಾನೆ ಕನಸಿನ ಒಳಗೆ. ಅವನಿಗೆ ಯಥಾ ಪ್ರಕಾರ ಎಚ್ಚದ ಪ್ರಮಾತ್ರ ಹಾಗೇನೆ ಅವನಿಗೆ ಇಡೀ ಕನಸನ್ನು ನೋಡೋಕ್ಕಾಗಲ್ಲ. ಅವನಿಗೆ ಹೇಗೆ ಎಚ್ಚರ ಪ್ರಮಾತ್ರವಿಗೆ ಒಮ್ಮೆಗೆ ಇಡೀ ಎಚ್ಚರವನ್ನು ನೋಡೋಕ್ಕಾಗಲ್ವೋ, ಅದೇ ರೀತಿ ಕನಸಿನ ಒಳಗಿನ ಪ್ರಮಾತ್ರವಿಗೆ ಕೇವಲ ತನ್ನ ಇಂದ್ರಿಯಕ್ಕೂ ಮನಸ್ಸಿಗೂ ಎಷ್ಟು ಎಟಕತ್ತೋ ಅಷ್ಟನ್ನೇ ನೋಡೋಕ್ಕಾಗಲ್ಲ. ಆದ್ರೆ ಆ ಪ್ರಮಾತ್ರವಿಗೆ ಸಲಕರಣೆಯಾಗಿರೋ ದೇಹೇಂದ್ರಿಯ ಮನೋಬುದ್ಧಿ, ಅದಕ್ಕೆ ವಿಷಯವಾಗಿರುವ ಪ್ರಪಂಚ, ಮೂರನ್ನೂ ನೋಡ್ತಾರೆ. ಇನ್ನೊಂದು ಅನುಭವ ಆ ಕಾಲಕ್ಕೆ ಆಗ್ತಾ ಇರತ್ತೆ. ಗಮನಿಸ್ಕೋಬೇಕು ನಾವು. ಸ್ವಪ್ನವನ್ನ ನಾವು ಎಚ್ಚರಿಕೆ ಅಪ್ಪಿಸ್ಕೊ ಸ್ವಪ್ನ ಕಾಲದಲ್ಲಿ ಗೊತ್ತಾಗಲ್ಲ. ಎಚ್ಚರಕ್ಕೆ ಬಂದ್ಮೇಲೆ ನಾವು ಕನಸಿನ ಪರಾಮರ್ಶೆ ಮಾಡುವಾಗ ನಾನು ಅಲ್ಲಿದ್ದೆ, ಓಡಾಡ್ತಿದ್ದೆ, ಜನರೆಲ್ಲ ರೀತಿ ನೋಡ್ತಾ ಇದ್ರು, ಜನರು ಏನೇನ್ ಭಾವನೆ ಮಾಡ್ಕೊಂಡಿದ್ರು ಅನ್ನೋದೇ ನಮ್ಗೆ ಗೊತ್ತಾಗತ್ತೆ. ನನ್ನ ಬಗ್ಗೆ ಜನರು ಸ್ವಪ್ನದಲ್ಲಿ ಏನೇನ್ ಭಾವನೆ ಮಾಡ್ಕೊಂಡಿದ್ರು, ಹೇಗೆ ಅಂದ್ಕೊಳ್ತಾ ಇದ್ರು ಅಂತ ಅದೆಲ್ಲ ಅದು ಗೊತ್ತಾಗಿದೆ. ಪ್ರಮಾತ್ರಗಲ್ಲ ಅದು. ಪ್ರಮಾತ್ರವಿಗೆ ಅದು ಪರಿಚ್ಛಿನ್ನವಾದ ಸಾಮರ್ಥ್ಯ, ಜ್ಞಾನೇಶ್ವರಿ ಎಲ್ಲ ಲಿಮಿಟ್ ಆಗಿರ್ತಕ್ಕದ್ದು. ಸಾಕ್ಷಿಗೆ ಮಾತ್ರ ಅವನದೇ ಕಲ್ಪಿತವಾದ ಪ್ರಪಂಚ ಅವನ ಮುಂದೆ ತೋರುವಂತದ್ದಾದ್ರಿಂದ ಒಮ್ಮೆಗೆ ಪ್ರಮಾಸವಾಗಿಯೂ ನೋಡ್ತಿರ್ತಾನೆ, ಪ್ರಮಾಸ ಸಹಿತ ಜಗತ್ತನ್ನು ನೋಡ್ತಿರ್ತಾನೆ. ಇನ್ನೂ ಹಾಗೆ ಆಗ್ತಿದೆ. ನಾನಿಲ್ಲಿ ಕೂತಿದ್ದೀನಿ, ಈ ಕೂತ ದೇಹದೊಳಗೆ ದೇಹೇಂದ್ರಿಯ ಮನೋಬುದ್ಧಿ ಇದೆ, ಇದರ ಪ್ರಪಂಚ ಮುಂದಿದೆ ಅನ್ನೋ ಅಷ್ಟು ನಮ್ಗೆ ಇನ್ನೊಂದು ಅನುಭವ ನಮ್ಗೆ ಅದನ್ನ ಗೊತ್ತಮಾಡಿಸ್ತಾನೇ ಇದೆ. ನಾವು ಅದ್ರ ಕಡೆ ಗಮನ ಕೊಡಲ್ಲ. ನಾವು ಪ್ರಮಾಸವಾಗಿ ನೋಡಿದ ಅಭ್ಯಾಸ ಮಾಡ್ಕೊಂಡು ಪರಿಚ್ಛಿನ್ನ ಜೀವ ಅಂತಲೇ ನಾವು ಸಿಕ್ಕಾಕೊಂಡಿದೀವಿ ಹೊರತು ಇಲ್ಲಿನ ಸಾಕ್ಷಿ ಭಾವ ಕಡೆ ಗಮನ ಕೊಡ್ತಾ ಇಲ್ಲ ನಾವು. ಹಾಗೆ ಸ್ವಯಂ ಜ್ಯೋತಿಷ್ಠ ಪ್ರತಿಪಾದನ ಪರಯಾ ಶ್ರುತಿ ಆದ ಭಾಷೆಗೆ ಸೇರಿಸಿದ್ರು. ಅಲ್ಲಿ ಸ್ವಪ್ನ ದೃಷ್ಟ ಅಂತ ತಗೊಂಡು ಬಂದಿರೋದೇ ಆತ್ಮನ ಸ್ವಯಂ ಜ್ಯೋತಿ ಎಂಬುದನ್ನು ಸುಲಭವಾಗಿ ತೋರಿಸಬಹುದು ಅಂತ. ಎಚ್ಚರದಲ್ಲೂ ತೋರಿಸಬಹುದಾಗಿತ್ತು, ಆದ್ರೆ ಎಚ್ಚರದಲ್ಲಿ ಎಲ್ಲ ಕಲಬೆರಕೆ ಆಗಿದೆ, ಅವಿಯಲಾಗಿದೆ. ಇಂದ್ರಿಯಗಳ ಅರಿವು, ದೇಹದ ಅರಿವು, ಸೂರ್ಯಚಂದ್ರಾದಿಗಳ ಬೆಳಕು, ಮನಸ್ಸು, ಬುದ್ಧಿ, ಜೀವ ಯಾರ ಬೆಳಕಿಂದ ವ್ಯವಹಾರ ಮಾಡ್ತೀವಿ ಗೊತ್ತಾಗೋದೇ ಇಲ್ಲ. ಅಲ್ಲಿ ಮಾತ್ರ ಸ್ಪಷ್ಟ ನೋಡಿಸಿಕೊಂಡ ಮನಸ್ಸು ಯಾವ ಅರಿವನ್ನು ಹೊಂದಿಲ್ಲ. ನೋಡುವ ಆತ್ಮನು ಅವನೇ ಅರಿವಿನ ರೂಪದವನು. ಅಲ್ಲಿ ಎರಡೇ ರಾಶಿ, ಎಚ್ಚರದ ಹಾಗೆ 4 ರಾಶಿ 8 ರಾಶಿ ಇಲ್ಲ. ನೋಡಿಸಿಕೊಂಡ ನೋಡುವ ಎರಡೇ ವಿಭಾಗ ಕನಸಿನಲ್ಲಿ. ಆದ್ರಿಂದ ಅಲ್ಲಿ ಆತ್ಮನು ಸ್ವಯಂ ಜ್ಯೋತಿ ಆಗಿದ್ದಾನೆ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ. ಅದನ್ನ ಇಲ್ಲಿಗೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಈ ಎಚ್ಚರಕ್ಕೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ. ಇಲ್ಲೂ ನೀವು ಹಾಗೇ ಇದ್ದೀರಾ, ಅದನ್ನ ಮುಂದಿನ ಶ್ಲೋಕ ತೋರಿಸ್ತಾ ಇದ್ದಾನ. ಸ್ವಪ್ನದಲ್ಲಿ ಈ ವಿಚಾರವನ್ನ ತೋರಿಸ್ಕೊಟ್ಟದ್ದಾಯಿತು. ಯಾರು ತೋರಿಸ್ಕೊಟ್ರು? ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನಿಗಳ ವಾಕ್ಯವೇ ಉಪನಿಷದ್ ವಾಕ್ಯಗಳು ಅಂದ್ರೆ ಉದ್ಗಾರ. ಉಪನಿಷದ್ ವಾಕ್ಯವೇ ಬ್ರಹ್ಮಜ್ಞಾನಿಗಳ ವಾಕ್ಯ, ಬ್ರಹ್ಮಜ್ಞಾನಿಗಳ ವಾಕ್ಯವೇ ಉಪನಿಷತ್ತಿನ ವಾಕ್ಯ. ಅದು ಅಭೇದ. ಬ್ರಹ್ಮಜ್ಞಾನಿಗಳು ಅಂದ್ರೆ ಬ್ರಹ್ಮರೇ ಅವರು, ಬ್ರಹ್ಮನ ವಾಕ್ಯವೇ ಉಪನಿಷದ್ ವಾಕ್ಯ. ಹಾಗಾಗಿ ಈ ರೀತಿ ಹೇಳಿದೆ ಅಂತ ಹೇಳ್ಬಿಟ್ಟು ಈಗ ನೋಡಿ, ಈ ಒಂದು ಶ್ಲೋಕ ಇದೆಯಲ್ಲ, ಈ 4ನೇ ಶ್ಲೋಕ ತುಂಬಾ ಗಡುಚಾದ ಶ್ಲೋಕ. ಈ ಶ್ಲೋಕಕ್ಕೆ ಶಂಕರಾಚಾರ್ಯರು ಅನ್ವಯಾರ್ಥ ಮಾಡಿ ಅರ್ಥ ತೋರಿಸೇ ಇಲ್ಲ. ಬರೀ ಪಂಚಾವಯ ತರ್ಕನೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಶ್ಲೋಕಕ್ಕೆ ಅರ್ಥ ಹೇಳಿಯೇ ಇಲ್ಲ. ಅಂತಸ್ಥಾನಾತ್ತು ಭೇದಾನ ತಸ್ಮಾತ್ ಜಾಗರಿತೆ ಸ್ಮೃತಂ ಯಥಾ ತಥಾ ಸ್ವಪ್ನೆ ಸಂವೃತತ್ವೇನ ಭಿದ್ಯತೆ. ಅಂತಸ್ಥಾನಾತ್ ತು ಭೇದಾನ ತಸ್ಮಾತ್ ಜಾಗರಿತೆ ಸ್ಫುತಂ ಯಥಾ ತತ್ರ ತಥಾ ಸ್ವಪ್ನೆ ಸಂವೃತತ್ವೇನ ಭಿದ್ಯತೆ. ಈ ಶ್ಲೋಕಕ್ಕೆ ತಪ್ಪರ್ಥ ಹೇಗಾಗುತ್ತೆ ಅಂತ ಹೇಳ್ತೀನಿ. ಯಥಾ ತತ್ರ, ತತ್ರನ ಕುತ್ರ ಜಾಗರಿತೆ, ಯಥಾ ಜಾಗರಿತೆ ತಥಾ ಸ್ವಪ್ನೆ ಅಂತ ಅನ್ಸುತ್ತೆ. ಯಥಾ ತತ್ರ ತಥಾ ಸ್ವಪ್ನೆ ಅಂತ ನೋಡಿದ್ರೆ ಎಚ್ಚರದಲ್ಲಿ ಹೇಗೋ ಹಾಗೆ ಸ್ವಪ್ನದಲ್ಲಿ ಅಂತಂದ್ರೆ ಏನು ಎಚ್ಚರದಲ್ಲಿ ಹೇಗೋ ಹಾಗೆ ಸ್ವಪ್ನದಲ್ಲಿ ಸುಳ್ಳು ಅಂತ ನಿಜ ಅಂತ. ಎಚ್ಚರದಲ್ಲಿ ಹೇಗೋ ಒಂದು ದೃಷ್ಟಾಂತ ಇಟ್ಕೊಂಡ್ರೆ ಎಚ್ಚರದಲ್ಲಿ ನಿಜ ಅಂತ ಅನುಭವ ಇದೆಯಾ ಹೊರತು ಎಚ್ಚರದಲ್ಲಿ ಸುಳ್ಳು ಅಂತ ಅನುಭವ ಇಲ್ಲ. ಎಚ್ಚರದಲ್ಲಿ ನಿಜ ಅಂತ ಇರುವ ಹಾಗೇನೆ ಕನಸಿನಲ್ಲೂ ನಿಜ ಅಂತ ಹೇಳಕ್ ಹೋಗ್ತಿದಾರೋ, ಅದೇ ಕನಸಿನಲ್ಲಿ ಹೇಗೆ ಸುಳ್ಳು ಹಾಗೆ ಎಚ್ಚರದಲ್ಲೂ ಸುಳ್ಳು ಅಂತ ಹೇಳಿ ಕೊಟ್ಟಿದಾರೋ. ವಾಕ್ಯ ನೋಡಿದ್ರೆ ಯಥಾ ತತ್ರ ಕುತ್ರ ಜಾಗರಿತೆ ತಥಾ ಸ್ವಪ್ನೆ ತಪ್ಪನ್ಮಯ ಆಗುತ್ತೆ. ಆದ್ರೆ ಹೇಗನ್ಮಯ ಮಾಡ್ಕೋಬಾರ್ದು. ಹೇಗೆ ಮಾಡ್ಬೇಕು? ಯಥಾ ಸ್ವಪ್ನೆ ಭೇದಾನಾಂ ಅಂತಸ್ಥಾನಾತ್ ವೈತಥ್ಯಂ ಸ್ಮೃತಂ ಅಧ್ಯಾಯ ಮಾಡ್ಕೋಬೇಕು. ವೈತಥ್ಯಂ ಪದವನ್ನ ಅಧ್ಯಾಯ ಮಾಡ್ಕೋಬೇಕು. ಅಂಡರ್ಸ್ಟುಡ್. ಯಥಾ ಸ್ವಪ್ನೆ ತಗೊಳ್ಳಿ, ಯಥಾ ತತ್ವ ತಗೋಬೇಡಿ. ಯಥಾ ಸ್ವಪ್ನೆ
ಭೇದಾನಾಂ ಅಂತಸ್ಥಾನಾತ್ ವೈತಥ್ಯಂ ಸ್ಮೃತಂ ತಥಾ ಜಾಗರಿತೇಪಿ ವೈತಥ್ಯಂ ಜ್ಞೇಯಂ ಪರಂತು ಭೇದಃ ಕಃ ಸಂವೃತತ್ವೇನ ಭಿದ್ಯತೆ. ಎಚ್ಚರಕ್ಕೂ ಕಳಿಸಕ್ಕೂ ಭೇದ ಏನು ಅಂದ್ರೆ ಇಕ್ಕಟ್ಟಾದ ಜಾಗ ತೋರೋದು ಅನ್ನೋದೇ ಭೇದ. ಸಾಮ್ಯತೆ ಏನು, ಹೋಲಿಕೆ ಏನು, ಒಂದಾಗುವಿಕೆ ಏನು ಅಂದ್ರೆ ಅಲ್ಲಿನಂತೆ ಇಲ್ಲೂ ಭೇದ ಇದೆ. ಭೇದ ದರ್ಶನ ಅನ್ನೋದು ಕನಸಿನಂತೆಯೂ ಎಚ್ಚರದಲ್ಲಿ ಕಾಣ್ತೀವಿ, ಕನಸಿನಲ್ಲಿ ಎಚ್ಚರದಂತೆಯೇ ಕನಸಿನಲ್ಲೂ ಕಾಣ್ತೀವಿ. ಯಥಾ ಸ್ವಪ್ನೆ ಹೇಗೆ ಕನಸಿನಲ್ಲಿ ಭೇದಗಳೆಲ್ಲ ಕಾಣ್ತಾ ಇದ್ರು, ಅದೆಲ್ಲ ದೇಹದಲ್ಲಿ ಕಾಣ್ತಾ ಇದ್ದೀವಿ ಅಂತ ಅನ್ನೋ ಕಾರಣದಿಂದ ಅದೆಲ್ಲ ವೈತಚ್ಛ ಅಂತ ಹೇಳಿ ತಿಳಿಸ್ಕೊಟ್ರು ಹಿಂದೆ. ಅದೇ ರೀತಿ ಸ್ವಪ್ನ ಜಾಗೃತದಲ್ಲೂ ತಸ್ಮಾತ್ ಜಾಗರಿತೆ ತಥಾ ತಸ್ಮಾತ್ ಜಾಗರಿತೆ ಸ್ಮೃತಂ ಕಿಂ ಸ್ಮೃತಂ ವೈತಚ್ಛಂ ಸ್ಮೃತಂ ತರ್ಹಿ ಭೇದಃ ಕಃ ಇತ್ಯುಕ್ತೆ ಸಂವೃತತ್ವೇನ ಭಿದ್ಯತೆ. ಸಂವೃತತ್ವ ನಾಮ ಇಕ್ಕಟ್ಟಾದ ಪ್ರದೇಶದಲ್ಲಿ ತೋರೋದು ಅನ್ನೋದು ಅದೆರಡಕ್ಕೂ ವ್ಯತ್ಯಾಸ. ಆದರೆ ತೋರೋದು, ಮರೆಯಾಗೋದು, ವ್ಯವಹಾರ ಮಾಡೋದು ಅನ್ನೋದು ಎರಡಕ್ಕೂ ಸಮಾನ. ತೋರಿಕೆ ಇದೆಯಲ್ಲ, ಏನ್ ತೋರಿಕೆ? ದ್ವೈತ ದರ್ಶನ. ದ್ವೈತ ದರ್ಶನ ತೋರಿಕೆ ಪ್ರಮಾತೃತ್ವ, ಸುಖ ದುಃಖಾನುಭವ, ತತ್ಕಾಲದ ಸತ್ಯತ್ವ ಬುದ್ಧಿ, ಇದೆಲ್ಲವೂ ಎರಡು ಅವಸ್ಥೆಗೂ ಸಮಾನ. ಆದರೆ ಎಚ್ಚರ ದೃಷ್ಟಿಯಿಂದ ನೋಡಿದಾಗ ಕನಸು ಇಕ್ಕಟ್ಟಾದ ಅದು ಎಚ್ಚರದಿಂದ ಮಾಡಿದ ಆರೋಪ. ಅದು ನಿಜ ಅಲ್ಲಿದ್ದಾಗ ಇಕ್ಕಟ್ಟಾದ ಜಾಗದಲ್ಲಿ ಮತ್ತು ಅಂತಸ್ಥಾನ ಜಾಗದಲ್ಲಿ ಅಂತ ಅನ್ಸಲ್ಲ. ಅಂತಸ್ಥಾನತ್ವವು ಇಲ್ಲಿಂದ ಮಾಡಿದ್ದು. ಸ್ವಪ್ನದಲ್ಲಿ ನಾವು ಇದ್ದು ಪ್ರಪಂಚವನ್ನು ಅನುಭವಿಸುತ್ತಿರುವಾಗ ನಾವು ಅಂತಸ್ಥಾನವಾಗಿರ್ತೀವಿ, ಸಂಪ್ರದಾಯ ದೇಹದ ಒಳಗಡೆ ಕಾಣ್ತಾ ಇದೀವಿ, ಇಕ್ಕಟ್ಟಾದ ಜಾಗದಲ್ಲಿ ಕಾಣ್ತಾ ಇದೀವಿ ಅಂತ ತತ್ಕಾಲದಲ್ಲಿ ಯಾರಿಗೂ ಅನುಭವ ಆಗಲ್ಲ. ಅದು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾರೆ ಸ್ವಪ್ನ ಜಾಗದ ಏಕಮ ಅಂತ. ಅದು ಇದ್ರಲ್ಲಿ ಈಗ ಸದ್ಯಕ್ಕೆ ಏನ್ ಹೇಳ್ತಿದ್ದಾರೆ, ನೀವು ಹೇಗೆ ಕನಸಿನಲ್ಲಿ ಭೇದವನ್ನು ಕಂಡವರಾಗಿದ್ದರು, ಎಲ್ಲಾ ವ್ಯವಹಾರವನ್ನು ಎಚ್ಚರದಂತೆ ಮಾಡಿದವರಾಗಿದ್ದರು, ಅದೆಲ್ಲ ಸುಳ್ಳು ಅಂತ ಒಪ್ಕೊಳ್ತಾ ಇದ್ದೀರೋ, ತಥಾ ಜಾಗರಿತೆ ವೈತಥ್ಯಂ ಸ್ಮೃತಂ ಅಂತ ಇದ್ದಾರೆ. ಹಾಗೆ ಎಚ್ಚರದಲ್ಲೂ ಕೂಡ ಈ ಭೇದಗಳು ಸುಳ್ಳು ಎಂಬುದಾಗಿಯೇ ನೆನೆಯಲ್ಪಟ್ಟಿದೆ, ಜ್ಞಾನಿಗಳಿಂದ ತಿಳಿಯಲ್ಪಟ್ಟಿದೆ. ಜ್ಞಾನಿಗಳು ಹಾಗಂತಾರೆ, ಕನಸಿನಲ್ಲಿ ಹೇಳಿಲ್ಲ ಸುಳ್ಳು ತಿಳ್ಕೊಂಡಿದ್ರು, ಎಚ್ಚರದಲ್ಲೂ ಹಾಗೆ ಅಲ್ಲೂ ಸುಳ್ಳು ಕಂಡ್ರಪ್ಪ ಅಂದ್ರು. ಎರಡು ಒಂದೇ ವ್ಯತ್ಯಾಸ ಏನು ಅಂದ್ರೆ ಸ್ವಲ್ಪ ಅವ್ರು ಇಳ್ಕೊಂಡ್ಬಿಟ್ಟು ಇಕ್ಕಟ್ಟಾದ ಜಾಗ ತೋರುತ್ತೆ ಅಂದ್ರೆ ಒಂದು ವ್ಯತ್ಯಾಸ ಕಾಣಪ್ಪ ಅಂದ್ರು. ಅದು ತಪ್ಪೆ. ಇಕ್ಕಟ್ಟಾದ ಜಾಗ ತೋರುತ್ತೆ ಅನ್ನೋದು ಅಲ್ಲಿದ್ದಾಗ ಅನುಭವ ಆದ ಅನುಭವ ಅಲ್ಲ, ಇಲ್ಲಿಂದ ಆರೋಪ ಮಾಡಿದ್ದು. ಆದ್ರೂ ಆ ತುಷ್ಯತ ದುರ್ಜನ ಅಂತ ಒಂದು ನ್ಯಾಯ. ಆ ಪೂರ್ವಪಕ್ಷಿ ಒಪ್ಪಲ್ಲ, ಆತಪ್ಪ ಅದು ಇಕ್ಕಟ್ಟಾದ ಜಾಗ ತೋರುತ್ತೆ ಒಂದು ವ್ಯತ್ಯಾಸ ಇಟ್ಕೊ. ವ್ಯತ್ಯಾಸ ಬೇಕು ಅಂತಿದ್ರೆ ಇಟ್ಕೋ. ನಿಜವಾಗಿ ವ್ಯತ್ಯಾಸ ಇಲ್ಲ. ಮುಂದಿಷ್ಟು ಕಾರಿಕೆಯಲ್ಲಿ ಸ್ವಪ್ನ ಜಾಗೃತ ಸ್ಥಾನ ಏಕಮ ಹೇಳ್ತಾರೆ. ಸದ್ಯಕ್ಕೆ ತುಷ್ಯತ ದುರ್ಜನ ನ್ಯಾಯದಂತೆಯೇ ಇಕ್ಕಟ್ಟಾದ ಜಾಗದಲ್ಲಿ ತೋರುತ್ತೆ ಕಣೋ ಕನಸು, ಅದೊಂದು ವ್ಯತ್ಯಾಸ ಎಚ್ಚರಕ್ಕೂ ಕನಸಿಗೂ. ಅದು ಭೇದ ದರ್ಶನ, ಸತ್ಯತ್ವ ಬುದ್ಧಿ, ವ್ಯವಹಾರ ಮಾಡೋದು, ಈ ಎಲ್ಲ ಅಧ್ಯಾತ್ಮ ಅಧಿಭೂತ ಅಧಿದೈವ ತೋರೋದು ಸ್ವಪ್ನದಲ್ಲಿ ಹೇಗೋ ಕನಸಿನಲ್ಲೂ ಹಾಗೆ. ಕನಸಿನೆಲ್ಲ ವೈತಥ್ಯವಾದ್ದರಿಂದ ಎಚ್ಚರದು ವೈತಥ್ಯ ತಿಳ್ಕೊಳ್ಳಿ. ಕನಸಿನ ವೈತಥ್ಯ ನಾವು ಒಪ್ಕೊಂಡಿದೀವಿ, ವೈತಥ್ಯನೇ ಸುಳ್ಳು ಅಂತ. ಕನಸಿನೆಲ್ಲ ಸುಳ್ಳು ಒಪ್ಕೊಂಡಿದೀವಿ, ಎಚ್ಚರದ್ದು ಹಾಗೆ ಸುಳ್ಳು ಅಂತ ಅಂದ್ಕೊಳ್ಳಿ ಅಂತ ಉಪದೇಶ. ಭಾಷ್ಯ ನೋಡಿ ಹೆಂಗಿದೆ ಅಂದ್ರೆ ಶ್ಲೋಕ ವ್ಯಾಖ್ಯಾನ ಇಲ್ವೇ ಇಲ್ಲ, ವಿಚಿತ್ರ ಭಾಷೆ ಇದು. ಇದು ಒಂದೇ ಕಾರಿಕೆಗೆ ಯಾಕೆ ಶಂಕರಾಚಾರ್ಯರು ನ್ಯಾಯಶಾಸ್ತ್ರದ ಒಂದು ಪಂಚಾವಯ ತರ್ಕ ತಗೊಂಡ್ಬಂದ್ಬಿಟ್ಟು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಜಾಗೃದೃಶ್ಯಾನಾಂ ಭಾವಾನಾಂ ವೈತಥ್ಯ ವಿದ್ಯ ಪ್ರತಿಜ್ಞಾ. ಶ್ಲೋಕದಲ್ಲಿ ಇದಿಲ್ಲ, ಪ್ರತಿಜ್ಞಾ ಹೇತು ದೃಷ್ಟಾಂತ ಇಲ್ಲ. ಭಾಷ್ಯಕಾರರು ಅವ್ರು ಹೇಳ್ತಿದ್ದಾರೆ ಜಾಗೃತಿನಲ್ಲಿ ದೃಶ್ಯವಾಗಿರುವಾಗ ಕಾಣಬರ್ತಾ ಇರುವ ದೃಶ್ಯಗಳು ಇದೆಯಲ್ಲಪ್ಪ, ಯಾವುದೋ ಶಬ್ದ ಆಗ್ತಿದೆ. ಜಾಗೃತಿನಲ್ಲಿ ತೋರಿ ಬರುವಂತಹ ಎಲ್ಲಾ ದೃಶ್ಯಗಳು ಸುಳ್ಳಾಗಿರುವಂಥವುಗಳೇ. ಬರೀ ಇಲ್ಯೂಷನ್, ತೋರಿಕೆ, ಭ್ರಾಂತಿ ಮಾತ್ರವೇ ಎಂಬುದು ಒಂದು ಪ್ರತಿಜ್ಞೆ. ಪ್ರತಿಜ್ಞೆ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಹಾಕಿದ್ರು. ಆಮೇಲೆ ಇದಕ್ಕೆ ಹೇತು ಕೊಡ್ತಾರೆ. ಹೇತು ಏನು? ಹೇತು ದ ರೀಸನ್, ಕಾರಣ ಏನು? ದೃಶ್ಯತ್ವಾದಿತಿ ಹೇತು.
ಅಲ್ಲ ದೃಶ್ಯತ್ವ ಸುಳ್ಳಿಗೆ ಹೇತು ಅಂತ ಎಲ್ಲಿ ಕಂಡಿದೆ ಭಾಷ್ಯಕಾರ ಏನೋ ಕಾಣ್ತಾ ಇರೋದನ್ನ ಸುಳ್ಳು ಅಂದ್ರೆ ನಮ್ಗೆ ಕಾಣ್ತಾ ಇರೋದನ್ನ ನಿಜ ಅನ್ಕೊಂಡಿದೀವೋ ಕಾಣ್ತಾ ಇರೋದನ್ನ ಸುಳ್ಳು ತಂದ್ಕೊಂಡಿದೀವೋ ವ್ಯವಹಾರದಲ್ಲಿ. ಈ ಪೆನ್ನು ಸುಳ್ಳು ನಿಜವೋ ನಿಜ, ಯಾಕೆ ಕಾಣ್ತಾ ಇರೋದನ್ನ ಅಂತೀವಿ. ಅದೇ ಶಂಕರಾಚಾರ್ಯ ಹೇಳ್ತಿದೆ ಕಾಣ್ತಾ ಇರೋದ್ರಿಂದ ಸುಳ್ಳು ಅಂತ ಇದ್ದಾರೆ. ಕಾಣ್ತಾ ಇರೋದು ಸುಳ್ಳಿಗೆ ಲಕ್ಷಣವಾದ್ರೆ ನಿಜಕ್ಕೇನು ಲಕ್ಷಣ? ಕಾಣಬಾರ್ದಂತೆ, ಕಾಣದೇ ಇರೋದು ನಿಜವಂತೆ, ಕಂಡದ್ ಸುಳ್ಳಂತೆ. ನೋಡಿ ಹೆಂಗ್ ಇಟ್ಕೊಂಡಿದ್ದಾರೆ ಲಕ್ಷಣ ಶಂಕರಾಚಾರ್ಯರು. ಕಂಡದ್ದು ಯಾಕೆ ಸುಳ್ಳು ಅಂತ ಹೇಳ್ತಾರೆ ಅಂದ್ರೆ ಕಂಡದ್ದು ಮುಂಚೆ ಕಾಣ್ತಿರಲ್ಲ, ಆಮೇಲೂ ಕಾಣಲ್ಲ, ಮಧ್ಯಕಾಲೂ ಕಾಣುತ್ತೆ, ಸುಳ್ಳು ಅಂತ ಹಾಗರ್ಥ ಅವರು. ಕಂಡದ್ ಸುಳ್ಳು ಅಂದ್ರೆ ಕಾಣ್ತಾ ಇರೋ ಕಾಲದಲ್ಲಿ ಇದೆ ಅಂತ ಅನ್ಸುತ್ತಲ್ಲ, ಕಾಣೋಕ್ ಮುಂಚೆ ಇರಲಿಲ್ಲ, ನೀವು ಕಾಣೋದನ್ನ ಬಿಟ್ಟ ಮೇಲೆ ಅದು ಇರಲ್ಲ, ಕಾಣೋ ಕಾಲದಲ್ಲಿ ಮಾತ್ರ ತೋರುತ್ತೆ, ಆದ್ರೆ ಅದು ಸುಳ್ಳು, ಕಂಡದ್ ಸುಳ್ಳು ಅಂತ ಇದ್ದಾರೆ. ನಾವು ವ್ಯವಹಾರದಲ್ಲಿ ಅನ್ಕೊಂಡಿದೀವಿ ಕಂಡಿದ್ ನಿಜ ಅಂತೀವಿ. ಇನ್ನೊಂದು ಪ್ರಶ್ನೆ ಮಾಡ್ತೀನಿ ನಿಮಗೆ. ಇವಾಗ ಇದೆ ಅಂತ ಅನಿಸ್ಕೋಬೇಕಾದ್ರೆ ಯಾವುದೇ ಒಂದು ಇದೆ ಅನ್ಸ್ಕೋಬೇಕು, ಹುಟ್ಟಿನಿಂದಲೇ ಇದೆ ಅಂತ ಅನಿಸ್ಕೊಳುತ್ತೆ, ಹುಟ್ಟದೇ ಇರೋ ವಸ್ತು ಇದೆ ಅಂತ ಅನಿಸ್ಕೊಳ್ಳಲ್ಲ ಪ್ರಪಂಚದಲ್ಲಿ ಯಾವುದೇ ಆಗ್ಲಿ. ನೀವೆಲ್ಲ ಇದೀರಿ ಅಂದ್ರೆ ನೀವು ಯಾವತ್ತೂ ಹುಟ್ಟಿದೀರಾ, ಹುಟ್ಟಿದ್ರಿಂದ ನೀವು ಇದೆ ಅನಿಸ್ಕೊಂಡಿದ್ದೀರ ಹೊರತು ಹುಟ್ಟದೇ ಇರುವ ವಸ್ತುವನ್ನ ಪ್ರಪಂಚದಲ್ಲಿ ಯಾರು ಇದೆ ಅಂತ ಅನ್ನಲ್ಲ. ಯಾರಿಗಾದ್ರು ಮಕ್ಕಳಾದ್ರೆ ಹೇಳಿದ್ರೆ ಏನ್ರಿ ನಿಮಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ಇಲ್ಲ ನಮಗೆ ಮಕ್ಕಳು ಇಲ್ಲ ಅಂತಾರೆ. ಯಾಕೆ? ಹುಟ್ಟಿಲ್ಲ ಅಂತ. ಹುಟ್ಟದೆ ಹೋದ್ರೆ ಇಲ್ಲ, ಹುಟ್ಟಿದ್ರೆ ಇದೆ ಅಂತೀವಿ. ವೇದಾಂತ ಶಾಸ್ತ್ರ ಹೇಳಿದ್ರೆ ಹುಟ್ಟೇ ಇಲ್ಲ ಅಂತಾರೆ, ಯಾವುದು ಹುಟ್ಟಿದೆಯೋ ಅದು ಇಲ್ಲ ಅಂತಾರೆ. ಲೋಕದವರು ಇದೆ ಅನ್ನೋದಕ್ಕೆ ಹುಟ್ಟಿದ್ದೇ ಡೆಫಿನೇಷನ್ ಲಕ್ಷಣ ಇಟ್ಕೋತಾರೆ. ಹುಟ್ಟಿದ್ದಿದೆಯೋ ಹುಟ್ಟಿದ್ದಿಲ್ವೋ ನೀವು ಹೇಳಿ. ಹುಟ್ಟಿದ್ದಿಲ್ಲ ಅಂತಂದ್ರೆ ಪ್ರಪಂಚ ಇಲ್ಲ ಅನ್ಬೇಕಾಗುತ್ತೆ. ಹುಟ್ಟದೇ ಇರೋದು ಇದೆ ಅಂದ್ರೆ ಬಂಜೆ ಮಗ ಇದೆ ಅನ್ಬೇಕಾಗುತ್ತೆ ನೀವು. ಬಂಜೆ ಮಗ ಇದಾನೆ, ಅದು ಹುಟ್ಟದೇ ಇರೋದು. ಮಲ್ದು ಕೊಂಬು ಇದೆ, ಮಲ್ದು ಕೊಂಬು ಇದೆಯೋ? ಮಲ್ದು ಕೊಂಬು ಇಲ್ಲ, ಬಂಜೆ ಮಗ ಇಲ್ಲ. ಯಾಕೆ? ಅದು ಹುಟ್ಟದೇ ಇರೋದು. ಹುಟ್ಟದೇ ಇರೋದು ಇದೆಯೋ ಹುಟ್ಟಿದ್ದಿದೆಯೋ? ಯಾವ್ದು ಇರೋದು ಯಾವ್ದು ಇಲ್ಲದ್ದು? ಹುಟ್ಟಿದ್ದಕ್ಕೆ ಯಾರು ಇಲ್ಲ ಗುರುಗಳೇ. ಹುಟ್ಟಿದ್ದಿಲ್ಲ ಅಂದ್ಬಿಟ್ರೆ ವ್ಯವಹಾರ ನಡೆಯಲ್ರಿ ಪ್ರಪಂಚದ. ವ್ಯವಹಾರ ಮಾಡ್ತಿದ್ರು. ನಿಮ್ ಮನೆ ಅನ್ನೋದು ಹುಟ್ಟಿದ್ದೆ, ಸರಿ ದುಡ್ಡೆಲ್ಲ ಹುಟ್ಟಿದ್ದೆ. ಇವಾಗ ನೀವ್ ಏನ್ ವ್ಯವಹಾರ ಮಾಡ್ಬೇಕು? ಇವಾಗ ಹುಟ್ಟಿದ್ದೆಲ್ಲ ಮಾರ್ಪಾಡಾಗತ್ತೆ, ಹುಟ್ಟಿದ್ದೆಲ್ಲ ಬದಲಾಯಿಸ್ತಾ ಹೋಗುತ್ತೆ. ಒಂದ್ಸತಿ ಕಾಣುತ್ತೆ, ಒಂದ್ಸತಿ ಕಾಣಲ್ಲ. ಕರೆಕ್ಟ್. ಸೊ ಯಾವ್ದು ಮಾರ್ಪಾಡಾಗದೆ ಇದ್ರೆ ಕಾಣೋದೇ ಇಲ್ಲ. ಸೊ ಹುಟ್ಟಿದ್ರೆ ಅದಿಲ್ಲ ಅಂತ. ಈ ನೀವು ಬಂಜೆ ಮಗ ಆಮೇಲೆ ಕೊಂಬು ಅದೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಮನಸ್ಸಿನ ತೋರಿಕೆಗಳು. ಅಂದ್ರೆ ಮನಸ್ಸಲ್ಲಿ ಒಂದು ಇದು ಇಟ್ಕೊಂಡು ಬಿಡಬೇಕು, ಆಮೇಲೆ ಅದಕ್ಕೆ ವ್ಯವಹಾರದಲ್ಲಿ ನಾವು ಹುಟ್ಟಿದ್ದನ್ನು ಇಲ್ಲ ಅನ್ಕೊಂಡು ವ್ಯವಹಾರ ಮಾಡ್ತಿದೀವೋ ಹುಟ್ಟಿದ್ ಇದೆ ಅನ್ಕೊಂಡು ವ್ಯವಹಾರ ಮಾಡ್ತಿದೀವೋ? ಅಲ್ಲ, ನಾವು ಲೋಕದಲ್ಲಿ ವ್ಯವಹಾರ ಮಾಡೋದು ಹುಟ್ಟಿದ್ದಿದೆ ಅಂತ ಮಾಡೋದು. ಯಾಕೆ ಅಂದ್ರೆ ಅದ್ ಹಿಂದೆ ಕಾಮ ಇರುತ್ತೆ, ಒಂದ್ ಪಡ್ಕೋಬೇಕು ಅನ್ನೋದಿರುತ್ತೆ. ಇಲ್ಲಿದ್ರೆ ಲೋಕದಲ್ಲಿ ವ್ಯವಹಾರ ಮಾಡೋಂಥದ್ದು ಯಾವ್ದೂ ಇಲ್ಲ. ಅಲ್ಲ, ಇವಾಗ ಬೆಟ್ಟ ನೋಡ್ಬೇಕಾದ್ರೆ ಏನ್ ಕಾಮ ಇರುತ್ತೆ? ಬೆಟ್ಟ ಇದೆ ಅಂತ ನೋಡ್ತೀವಿ, ಸಮುದ್ರ ನೋಡ್ತೀವಿ, ಅಲ್ಲೇನ್ ಕಾಮ ಇದೆ? ಅದ್ರ ಅಸ್ತಿತ್ವ ಅಷ್ಟೇ ಅಷ್ಟೇ. ಅಲ್ಲ, ಇದೆ ಅಂತ ಹುಟ್ಟಿದ್ರೆ ಇದೆ ಅಂತಾನೆ. ಸೂರ್ಯ ಇದೆ, ಏನ್ ಕಾಮ ಏನಿಲ್ಲ, ಇದೆ. ಆಕಾಶ ಇದೆ ಅಥವಾ ವಾಯು ಇದೆ, ಎಲ್ಲವೂ ನಾವು ಕಾಮದಕ್ಕೆ ಇಟ್ಕೊಂಡಿಲ್ಲಪ್ಪ ವ್ಯವಹಾರದಲ್ಲಿ. ಇವಾಗ ಗುಟ್ಟ ಬೆಡ್ಡೆ ಎಲ್ಲ ತಗೊಂತೀವಿ ಅಂತ ಇಟ್ಕೊಳ್ಳಿ, ಆವಾಗ ಏನಾಗತ್ತೆ ಅಂದ್ರೆ ಅದು ನಾವ್ ಮಾಡಿದ್ದಲ್ಲ ತಾನೆ, ಮನುಷ್ಯರು ಮಾಡಿದ್ದಲ್ಲ. ಸೊ ಮನುಷ್ಯರೆಲ್ಲ ಯಾರು ಮಾಡಿರಲ್ವೋ ಅದೆಲ್ಲ ದೈವ ಸ್ವರೂಪಕ್ಕೆ ಹತ್ರ ಇರುತ್ತೆ. ಅಜ್ಞಾನದ ವಿಷಯ, ಆ ವಿಷಯ ಅದು ಭಾವನಾ ವಿಚಾರ. ಭಾವನಾ ಅನುಭವ ವಿಚಾರದಲ್ಲಿ ಅನುಭವ ಅಷ್ಟೇ ತಗೋಬೇಕು. ಕಾಣ್ತಾ ಇರೋದು ಹುಟ್ಟಿದ್ಯೋ ಹುಟ್ಟಿಲ್ವೋ? ಹುಟ್ಟಿದ್ದಾದ್ರೆ ಹುಟ್ಟಿಲ್ಲದೆ ಇದ್ರೆ ಕಾಣೋದೇ ಇಲ್ಲ. ಅದರಿಂದ ಹುಟ್ಟಿದ್ದೆಲ್ಲ ಇದೆಯೋ ಇಲ್ವಾ? ಹುಟ್ಟಿದ್ದೆಲ್ಲ ಇದೆ, ಹುಟ್ಟಿದ್ದೆಲ್ಲ ಇದೆ, ಬಟ್ ಅದು ಅದ್ರ ಸ್ವರೂಪ ಅಲ್ಲ, ಅದ್ ಬದಲಾಯಿಸ್ತಾ ಇರೋದ್ರಿಂದ ಕಾಣ್ತಾ ಇದೆ. ಇಲ್ದಿದ್ರೆ ಕಾಣಲ್ಲ, ಅದು ಕಾಣಲ್ಲ. ಅದು ವಿಷಯಾಂತರ. ಅದು ಬದಲಾಯಿಸ್ತಾ ಇರೋದ್ರಿಂದ ಕಾಣುತ್ತೆ ಅನ್ನೋದು ಎರಡನೇ. ಮೊದಲು ಇದು ಇದೆ ಅಂತ ತೋರ್ತಾ ಇರೋದು ಹುಟ್ಟಿದ್ರಿಂದನೋ ಹುಟ್ಟದೇ ಇರೋದ್ರಿಂದನೋ? ಹುಟ್ಟಿದ್ರಿಂದ. ಹುಟ್ಟಿದ್ರಿಂದ ಇದೆ ಅಂತ ತೋರಿದ ಮೇಲೆ ಇದೆ ಅನ್ನೋದು ಹುಟ್ಟಿದ್ದಕ್ಕಾಯ್ತೋ ಇಲ್ಲದ ಹುಟ್ಟದೇ ಇರೋದಕ್ಕಾಯ್ತೋ? ಇದೆ ಅನ್ನೋದು ಹುಟ್ಟಿದ್ದಕ್ಕೆ ಬಂತಲ್ಲ. ಶಂಕರಾಚಾರ್ಯ ಹುಟ್ಟಿದ್ದಿಲ್ಲ ಅಂತಾರಲ್ಲ. ಯಾಕೆ ಅವ್ರು ಹುಟ್ಟಿದ್ದಿಲ್ಲ ಅಂತಾರಂದ್ರೆ ಹುಟ್ಟೋಕ್ ಮುಂಚೆ ಇರಲ್ಲ, ನಾಶವಾದ್ಮೇಲೂ ಇರಲ್ಲ, ಮಧ್ಯಕಾಲದಲ್ಲಿ ತೋರಿದು ಇಲ್ಲ ಅಂತ ಅನ್ಕೋಬೇಕು. ಮುಂದೆ ಹೇಳಿದ್ರು ಆದಾವಂತೆ ಜನ್ನಾಸ್. ಮುಂದೆ ಬರುತ್ತೆ ಆ ವಿಷಯ, ಸುಮ್ಮನೆ ಪ್ರಸಂಗ ತಗೊಂಡೆ ಅಷ್ಟೇ.
ಮುಂದಕ್ಕೆ ಹೋಗೋಣ. ದೃಶ್ಯತ್ವಾತ್ ಕಾಣ್ತಾ ಇರೋದ್ರಿಂದ ಇದು ಸುಳ್ಳು ಅಂದ್ರು. ಯಾವುದಂತೆ? ಸ್ವಪ್ನದೃಶ್ಯ ಭಾವವತಿ ಇದು ದೃಷ್ಟಾಂತ. ನೋಡಿ, ಪ್ರತಿಜ್ಞೆ ಇತ್ತು. ಏನ್ ಪ್ರತಿಜ್ಞೆ? ಜಾಗೃತಿ ಕಾಣುವ ಪದಾರ್ಥಗಳ ಸುಳ್ಳು ಪ್ರತಿಜ್ಞೆ. ಹೇತುನ ರೀಸನ್, ಕಾರಣ ಏನು? ದೃಶ್ಯವಾಗಿರೋದ್ರಿಂದ ಅಂತ. ದೃಷ್ಟಾಂತ ಏನು? ಸ್ವಪ್ನದಲ್ಲಿ ಕಂಡ ಪದಾರ್ಥಗಳಂತೆಯೇ ಕಾಣ್ತಾ ಇದೆ ದೃಷ್ಟಾಂತ. ಸ್ವಪ್ನ ಕಾಲದಲ್ಲಿ ಕಾಣುವಂತಹ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ಪದಾರ್ಥಗಳು ಏನ್ ಕಾಣುತ್ತೋ ಅದೇ ರೀತಿ ಕಾಣ್ತಾ ಇದೀವಿ. ಸ್ವಪ್ನದೃಶ್ಯ ಪದಾರ್ಥದಂತೆ ಕಾಣ್ತಾ ಇರೋದ್ರಿಂದ ಇಲ್ಲಿ ನಾವು ಕಾಣ್ತಾ ಇದೀವಲ್ಲ, ಅದಂತೆ ಕಾಣ್ತಾ ಇರೋದ್ರಿಂದ ಇದು ಸುಳ್ಳು ದೃಷ್ಟಾಂತ. ಇವಾಗ ಅದಕ್ಕೆ ದೃಷ್ಟಾಂತ ಹೇತೂಪನಯ ಅಂದ್ರೆ ಕಾರಣವನ್ನ ಇದಕ್ಕೆ ಸೇರಿಸೋದು, ಪ್ರತಿಜ್ಞೆಗೆ ಸೇರಿಸೋದು. ಸ್ಟೇಟ್ಮೆಂಟ್ ಏನಿದೆ ಪ್ರತಿಜ್ಞೆ, ಅದಕ್ಕೆ ಕಾರಣ ಕೊಟ್ಟಿದ್ದನ್ನು ಸೇರಿಸೋದು ಹೇತೂಪನಯ. ಏನು? ಯಥಾತತ್ವ ಸ್ವಪ್ನೆ ದೃಶ್ಯಾನಾಂ ಭಾವಾನಾಂ ವೈತಥ್ಯಂ ತಥಾ ಜಾಗರಿತೇಪಿ ದೃಶ್ಯತ್ವಂ ಅವಿಶಿಷ್ಟಂ ಇತಿ ಹೇತೂಪನಯ. ಹೇತು ಉಪನಯ. ಹೇತು ಅಂದ್ರೆ ಕಾರಣವನ್ನ ಉಪಾದ ಸಮೀಪಕ್ಕೆ ನಯ ಅಂದ್ರೆ ಒಯ್ಯೋದು. ಅಂದ್ರೆ ಪ್ರತಿಜ್ಞೆ ಮಾಡಿದ್ದಕ್ಕೆ ಕಾರಣ ಕೊಟ್ಟು ಆ ಕಾರಣವನ್ನ ಆ ಪ್ರತಿಜ್ಞೆಗೆ ಜೋಡಿಸೋದೇ ಹೇತೂಪನಯ. ಹೇಗೆ ಸ್ವಪ್ನದಲ್ಲಿ ಕಂಡಂತಹ ಪದಾರ್ಥಗಳು ಸುಳ್ಳೋ, ಅದೇ ರೀತಿ ಜಾಗೃತದಲ್ಲಿ ಕಾಣುವಂತಹ ಪದಾರ್ಥಗಳೆಲ್ಲ ಸುಳ್ಳು ಸಮಾನ ಅಂತ ಇದಕ್ಕೆ ಕೂಡಿಸೋದು ಹೇತೂಪನಯ. ಇವಾಗ ಇದು ನಿಗಮನ. ನಿಗಮನ ಕನ್ಕ್ಲೂಷನ್, ಉಪಸಂಹಾರ. ಏನು? ತಸ್ಮಾತ್ ಜಾಗೃತಿ ವೈತಥ್ಯಂ ಸ್ಮೃತಂ ಇತಿ ನಿಗಮನಂ. ಆದ್ದರಿಂದ ಜಾಗೃತದಲ್ಲೂ ಕಾಣ್ತಾ ಇರುವಂತಹ ಪದಾರ್ಥ ಸುಳ್ಳೇ ಆಗಿರ್ಬೇಕು, ಸುಳ್ಳೇ ಆಗಿದೆ ಎಂಬುದು ನಿಗಮನ, ಉಪಸಂಹಾರ ಅಥವಾ ಕನ್ಕ್ಲೂಷನ್ ಇಂಗ್ಲಿಷ್ ಹೇಳ್ತಾರೆ. ಒಟ್ಟು 5 ಆಯ್ತು. ಪ್ರತಿಜ್ಞಾ, ಹೇತು, ದೃಷ್ಟಾಂತ, ಹೇತೂಪನಯ, ನಿಗಮನ. ಪ್ರತಿಜ್ಞೆ ಏನೋ? ಜಾಗೃತದಲ್ಲಿ ಕಾಣುವಂತಹ ಪದಾರ್ಥಗಳೆಲ್ಲ ಸುಳ್ಳು ಪ್ರತಿಜ್ಞೆ ಸ್ಟೇಟ್ಮೆಂಟ್. ಹಾಗೆ ಹೇತು ಏನು? ಕಾಣ್ತಾ ಇರೋದ್ರಿಂದ ಅಂತ ಹೇತು. ದೃಷ್ಟಾಂತ ಏನು? ಸ್ವಪ್ನದಲ್ಲಿ ಕಾಣ್ತಾ ಇರೋ ಹಾಗೆ ಕಾಣ್ತಾ ಇದೀವಿ ಅನ್ನೋದು 3ನೇದು. ಆದ್ದರಿಂದ ಇಲ್ಲಿ ಕಾಣ್ತಾ ಇರೋದು ಸುಳ್ಳಾಗಿರ್ಬೇಕು ಹೇತುಪನಯ. ಈ ಉಪಸಂಹಾರ ಏನು? ಸ್ವಪ್ನದಲ್ಲಿ ಹೇಗೆಲ್ಲ ಸುಳ್ಳೋ ಎಚ್ಚರದ್ದು ಎಲ್ಲವೂ ಸುಳ್ಳೇ. ಇದು ಬೇಕಾದ್ರೆ ಭಾಷೆಗಾರರಿಗೆ. ಈಗ ಸ್ವಪ್ನ ಜಾಗೃತ ಒಂದ ಬೇರೆ ಬೇರೆನ ಒಳಗಾಗತ್ತಾ ಇಂಡಿವಿಜುವಲ್ ಅದೆಲ್ಲ ಬೇಕಿಲ್ಲ. ಭಾಷೆಗಾರಿಗೆ ಏನಿದೆ ಅಂದ್ರೆ ಈ ಜಾಗೃತ ಪ್ರಪಂಚದ ಸತ್ಯತ್ವ ಬುದ್ಧಿಯೇ ಪರಮಾರ್ಥವನ್ನು ಕಂಡುಕೊಳ್ಳೋದಕ್ಕೆ ಅಡ್ಡಿ. ನಮಗೆ ಯಾಕೆ ಪರಮಾರ್ಥ ತತ್ವ ಗೊತ್ತಾಗ್ತಿಲ್ಲ ಅಂದ್ರೆ ಪ್ರಪಂಚದ ಮೇಲೆ ನಾವು ಕೊಟ್ಟಂತಹ ಸತ್ಯತ್ವ ಬುದ್ಧಿಯಿಂದ ಪರಮಾತ್ಮನ ಮರೆಯಾಗಿದೆ. ಅಲ್ಲೇ ಇದ್ರು ಕೂಡ, ಅದೇ ಆಗಿದ್ರು ಕೂಡ ಆನೆಯನ್ನು ನೋಡ್ತಾ ಇದ್ರೆ ಅಲ್ಲಿರುವ ಮರ ಕಾಣಲ್ಲ. ರೋಸ್ವುಡ್ ಬೀಟೆ ಮರದಲ್ಲಿ ಆನೆ ಮಾಡಿದ್ದಾರೆ, ರೋಸ್ವುಡ್ ಅಲ್ಲಿ ಆನೆ ಮಾಡಿದ್ದಾರೆ. ಆದ್ರೆ ಆನೆಯನ್ನ ನೋಡ್ತಾ ಆನೆಯಲ್ಲಿ ಮುಳುಗಿಬಿಟ್ಟ. ಆನೆಯಲ್ಲಿ ಮುಳುಗಿರೋದ್ರಿಂದಲೇ ಅದು ಮರದಿಂದ ಮಾಡಿದ್ರೆ ಮರ ಕಾಣ್ತಾ ಇಲ್ಲ ಅಲ್ಲಿ. ಈ ಸಂಕ್ರಾಂತಿ ಹಬ್ಬದಲ್ಲಿ ಸಕ್ಕರೆ ಹೆಚ್ಚಲ್ಲಿ ಗಂಡು ಬೇರುಂಡ, ತುಳಸಿ, ಕೋಳಿ ಎಲ್ಲ ಮಾಡ್ತಾರೆ. ಆ ಕೋಳಿ ದೃಶ್ಯ ವಿಶೇಷ ಮುಳುಗಿದವರಿಗೆ ಅಲ್ಲೇ ಇದ್ದ ಸಕ್ಕರೆ ಕಾಣಲ್ಲ. ಅದೇ ರೀತಿ ಪ್ರಪಂಚದಲ್ಲಿ ನಾವು ಮುಳುಗಿಬಿಟ್ಟಿದೀವಿ. ಪ್ರಪಂಚ ಬರೀ ಹೊರಗಡೆ ಅಲ್ಲ, ದೇಹೇಂದ್ರಿಯ ಬುದ್ಧಿಯೂ ಪ್ರಪಂಚವೇ. ಯಾವುದರ ಬಗ್ಗೆ ನಾವು ವಿವರಣೆ ಕೊಡ್ತೀವೋ, ಎಕ್ಸ್ಪ್ಲನೇಷನ್ ವಿವರಣೆ ಕೊಡ್ತೀವೋ ಅದೆಲ್ಲ ಪ್ರಪಂಚ. ದೇಹೇಂದ್ರಿಯ ಮನೋಬುದ್ಧಿಯೂ ಅಧ್ಯಾತ್ಮ ಪ್ರಪಂಚ. ಹೊರಗಡೆ ಪಂಚಭೂತಗಳು ಆದಿಭೌತಿಕ ಪ್ರಪಂಚ, ಇಂದಾದಿ ದೇವತೆಗಳೆಲ್ಲ ಆದಿದೈವಿಕ ಪ್ರಪಂಚ. ಈ 3ಕ್ಕೂ ವಿವರಣೆ ಇದೆ. ಆದ್ರಿಂದ ಇದೆಲ್ಲ ಮುಳುಗಿಬಿಟ್ಟಿದೀವಿ. ಹಾಗಾದ್ರಿಂದ ಆ ತುರಿಯ ಸ್ವರೂಪ ನಮ್ಮ ಆತ್ಮನೇ ಆಗಿದ್ರು ಕೂಡ ನಮ್ಮ ಪಾಲಿಗೆ ತೋರದೇ ಇರುವಂತಾಗಿದೆ, ಕಾಣದೇ ಇರುವಂತಾಗಿದೆ. ಕಾಣದೇ ಇರೋ ಕಾರಣ ಏನೋ ಅಲ್ಲಿ ನೋಡ್ತಿರೋದು. ನಮ್ಗೆ ಯಾಕೆ ಹಿಂದ್ಗಡೆ ಕಾಣ್ತಿಲ್ಲ ಹೇಳಿ? ಮುಂದ್ಗಡೆ ನೋಡ್ತಾ ಇರೋದು ಹಿಂದ್ಗಡೆ ಕಾಣ್ತಾ ಇಲ್ಲ ಅಷ್ಟೇ. ನಾವು ಮುಂದ್ಗಡೆ ನೋಡ್ತಾ ಇರೋದ್ರಿಂದ ಹಿಂದ್ಗಡೆ ಕಾಣಲ್ಲ ಅಂತ ಹೇಗೆ ಹೇಳ್ತೀವೋ, ಪ್ರಪಂಚದಲ್ಲಿ ಮುಳುಗಿರೋದ್ರಿಂದ ನಮಗೆ ತುರಿಯಾಗಿ ಕಾಣ್ತಾ ಇಲ್ಲ, ಗೊತ್ತಾಗ್ತಿಲ್ಲ ಅಂತ. ಇವಾಗ ಏನ್ ಮಾಡ್ಬೇಕು? ತುರಿಯ ಗೊತ್ತಾಗೋದಕ್ಕೆ ಪ್ರಪಂಚವನ್ನು ನೋಡೋದನ್ನ ಬಿಡ್ಬೇಕು. ಪ್ರಪಂಚದ ಪೂರ್ತಿ ವಿಡ್ರಾ ಆದ್ರೆ ಡಿಸ್ಕಡಿ ನಿದ್ರೆ ಅಲ್ಲ, ನಿದ್ದೆ ಮಾಡೋದಲ್ಲ. ನಿದ್ದೆ ಮಾಡೋದನ್ನ ಹೇಳ್ತಾ ಇಲ್ಲ. ಎಚ್ಚರವಾಗಿದ್ದಾಗಲೇ ಸಂಪೂರ್ಣವಾಗಿ ನಿಮ್ಮ ದೃಷ್ಟಿಯನ್ನ, ಅರಿವನ್ನ, ಜ್ಞಾನವನ್ನ ಪ್ರಪಂಚದಿಂದ ವಿಮುಖರನ್ನಾಗಿ ಮಾಡಿಕೊಂಡು ಕೂಡಲೇ ಅದೇ ತೋರ್ಕೊಂಡ್ಬಿಡತ್ತೆ. ತೋರ್ಕೊಳ್ಳೋಕೆ ಇನ್ನೇನು ಪ್ರಯತ್ನ ಮಾಡ್ಬೇಕಾಗಿಲ್ಲ. ಅದು ತೋರ್ಕೊಳ್ತಾ ಇರೋ ಸ್ವರೂಪವೇ ನಿತ್ಯ ಅವಗತಿ ಸ್ವರೂಪ, ನಿತ್ಯ ಜ್ಞಾತ ಸ್ವರೂಪ, ನಿತ್ಯ ಪ್ರತಿಬುದ್ಧ ಸ್ವರೂಪ, ಗೊತ್ತಾಗಿರೋ ಸ್ವರೂಪ. ಅದು ಯಾಕೆ ಗೊತ್ತಾಗ್ತಿಲ್ಲ ಅಂತ ಗೊತ್ತಾಗ್ತಿಲ್ವೋ ಅನ್ನೋದಾಗಿದೆ. ಗೊತ್ತಾಗ್ತಿಲ್ಲ ಅಂತ ಆಗಿಲ್ಲ, ಗೊತ್ತಾಗಿಲ್ಲ ಅನ್ನೋದಿಲ್ಲ. ನಿಜವಾಗಿ ಗೊತ್ತಾಗ್ತಾ ಇರೋದು ಅದೇ ಗೊತ್ತಾಗ್ತಾ ಇದ್ರು ಕೂಡ
ಪ್ರಪಂಚ ಗೊತ್ತಾಗ್ತಾ ಇದೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ತೀವಿ. ಅದನ್ನ ಹೇಳ್ತಿದ್ದಾರೆ, ಪ್ರಪಂಚದಲ್ಲಿ ನೀವು ಮುಳುಗಿದ್ದೀರಾ, ದೇಹೇಂದ್ರಿಯ ಮನೋಬುದ್ಧಿಯಲ್ಲಿ ಮುಳುಗಿಬಿಟ್ಟಿದ್ದೀರಾ, ದೃಶ್ಯದಲ್ಲಿ ಮುಳುಗಿದ್ದೀರಾ, ನಿಮ್ಗೆ ತುರಿಯ ಸ್ವರೂಪ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅವರು ಜಾಗೃತದಲ್ಲೂ ಕೂಡ ಇದೇ ರೀತಿ ಬೈತ. ಇದು ಸುಳ್ಳು ನಮ್ಗೆ ಮನದಟ್ಟು ಮಾಡ್ಕೊಟ್ಬಿಟ್ರೆ ನಾವೀಗ ನೋಡೋದು ಬಿಟ್ಬಿಡ್ತೀವಿ. ಅಲ್ಲಿ ಬೆಳ್ಳಿ ಇಲ್ಲ ಕಪ್ಪೆ ಚಿಪ್ಪು ಅಂದ್ರೆ ನಾವೀಗ ನೋಡಕ್ ಹೋಗಲ್ಲ, ತಗೊಳಕ್ ಹೋಗಲ್ಲ. ಯಾವಾಗ ತಗೊಳಕ್ ಹೋಗ್ತೀವಿ? ಅಲ್ಲಿ ಬೆಳ್ಳಿ ಇದೆ, ಅದಕ್ಕೆ ಬೆಲೆ ಇದೆ ಅಂತಂದ್ರೆ ತಗೊಳಕ್ ಹೋಗ್ತೀವಿ. ಅದು ತೋರಿಕೆ ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪು ಅಂತ ಗೊತ್ತಾಗ್ಕೊಳ್ಳೇನೆ ಹೇಗೆ ನಾವು ಅದರಿಂದ ಅರಿವನ್ನ ವಾಪಸ್ ಹೋಗ್ತೀವೋ ಹಾಗೆ ಈ ಪ್ರಪಂಚ ಸುಳ್ಳು ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಬೇಗ ನೀವು ಪ್ರಪಂಚದಿಂದ ವಿಮುಖರಾಗ್ತೀರ. ವಿಮುಖರಾಗಿದ್ದ ತಡ ತತ್ವ ಗೊತ್ತಾಗೋದಕ್ಕೆ ಬಹಳ ಹತ್ರ ಬರ್ತೀರ. ಅಂದ್ರೆ ತತ್ವ ಗೊತ್ತಾಗೋದಕ್ಕೆ ಪ್ರಪಂಚೋಪಶಮನ ಆಗ್ಬೇಕು. ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಅದರ ತತ್ವ ಹಾಗಿದೆ. ಹಾಗಾದ್ರಿಂದ ಜಾಗರಿತೇಪಿ ವೈಚಸ್ಯಂ ಸ್ಮೃತಂ ಇದು ನಿಗಮನ. ಎಚ್ಚರದಲ್ಲೂ ಕೂಡ ಇದು ಸುಳ್ಳು ಅನ್ನೋದು ಪದೇ ಪದೇ ನಮ್ಮ ಮನಸ್ಸಿಗೆ ಇದನ್ನ ಕೊಡ್ತಾ ಇರಬೇಕು. ಏನೇ ಅದು ಕೂಡ ಮೋಸ ಮಾಡ್ತಿದ್ಯಾ ಎಲ್ಲಿ ಮನಸ್ಸೇ ಎಲ್ಲಿ ಬುದ್ಧಿಯೇ, ನೀನು ಮೋಸ ಹೋಗ್ತಿದ್ಯಾ, ನೀನ್ ನನಗೂ ಮೋಸ ಮಾಡ್ತಾ ಇದೀಯಾ, ಸತ್ಯ ಅನ್ಕೋಬೇಡ, ನಿಜ ಅನ್ಕೋಬೇಡ, ಹೋಗಬೇಡ. ಅದೆಲ್ಲ ಬರೀ ಮಿರಾಜ್, ಬಿಸುಕದ ನೀರ ತೋರಿಕೆ ಹೊರತು ಅಲ್ಲಿ ಯಾವ ಪದಾರ್ಥವೂ ಇಲ್ಲ, ಏನೂ ಇಲ್ಲ. ಇರೋದೆಲ್ಲ ಆತ್ಮೀವೇದಂ ಸರ್ವಂ ಬ್ರಹ್ಮೀವೇದಂ ಸರ್ವಂ, ಅದೇ ಪರಮಾರ್ಥ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನೀವು ಮೋಸ ಹೋಗ್ತಾ ಇದೀಯ ಅಂತ ಹೇಳಿ ಆ ಬುದ್ಧಿಗೆ ಮನಸ್ಸಿಗೆ ತಿಳುವಳಿಕೆ ಕೊಟ್ಟು ಪ್ರಪಂಚದಿಂದ ವಿಡ್ರಾ ಮಾಡ್ಕೋಬೇಕು, ಬಿಟ್ಬಿಡ್ಬೇಕು ನೋಡೋದನ್ನ. ಆವಾಗ ನೋಡಿ ಪರಮಾರ್ಥ ಸ್ವರೂಪ ಗೊತ್ತಾಗ್ಬಿಡುತ್ತೆ. ಅನ್ನ ಜಾಗ್ರತ ದೃಶ್ಯಗಳು ಕೂಡ ಸುಳ್ಳು ಎಂಬುದಾಗಿ ಉಪಸಂಹಾರ. ಇವಾಗ ಅಂತಸ್ಥಾನಾತ್ ಸಂವೃತತ್ವೇನ ಚ ಸ್ವಪ್ನದೃಶ್ಯಾನಾಂ ಭಾವಾನಾಂ ಜಾಗ್ರತ ದೃಶ್ಯೇಭ್ಯೋ ಭೇದ. ಎರಡನೇ ಭೇದ ಮಾಡ್ಬಿಟ್ರು. ಅಂತಸ್ಥಾನ ಸಂವೃತತ್ವೇನ ತಥಾ ಜಾಗೃತೆ ಅಷ್ಟೇ. ಅದೇನಾಗಿದೆ ವ್ಯಾಕರಣ ಪ್ರಕಾರವಾಗಿ ಒಂದು ತೃತೀಯ ಒಂದು ಷಷ್ಠಿ ಆಗ್ಬಿಟ್ಟಿದೆ. ನೀವು ಭೇದ ಹೇಳ್ಬೇಕಾದ್ರೆ ಎರಡು ಸಮಾನ ಯುಕ್ತಿ ಹೇಳ್ಬೇಕು. ಈ ಕಾರಣದಿಂದ ಅಂತಸ್ಥಾನ ಸಂವೃತತ್ವಾತ್ ಬೀಜ ಹೇಳ್ಬೇಕು. ಅದೇನಾಗ್ಬಿಡ್ತದೆ ವ್ಯಾಕರಣ ನಿಯಮದಲ್ಲಿ ಏನಿದೆ ಅಂದ್ರೆ ನೀವು ಎರಡನ್ನೂ ಸಮಾನ ಅಂದ್ರೆ ಎರಡಕ್ಕೂ ಸಮಾನ ವಿಭಕ್ತಿ ಹಾಕ್ಬೇಕು. ಅಂತಸ್ಥಾನಾತ್ ಸಂವೃತತ್ವಾತ್ ವಿದ್ಯತೆ ಅಂತ ಹೇಳಿ, ಇಲ್ಲ ಸಂವೃತತ್ವೇನ ಅಂತಸ್ಥಾನತ್ವೇನ ಅಂತ ಹೇಳಿ. ಅದೇನ ಕನ್ಫ್ಯೂಸ್ ಆಗ್ಬಿಡುತ್ತೆ. ನೀವು ಸಂಸ್ಕೃತ ಬಲದಿಂದ ನೋಡುವಾಗ ಅಂತಸ್ಥಾನವಾಗಿರುವುದರಿಂದಲೂ ಅದು ಹೇತ್ವರ್ಥ ಪಂಚಮಿ, ಸಂವೃತತ್ವೇನ ಪ್ರಕಾರಾರ್ಥ ತೃತೀಯ, ಇಕ್ಕಟ್ಟಾಗಿರೋದ್ರಿಂದ ಎಂಬ ಈ ಕಾರಣದಿಂದ ಅದು ಹೇತ್ವರ್ಥ ತೃತೀಯ ಮಾಡ್ಕೋಬೇಕು. ಹೇತ್ವರ್ಥ ತೃತೀಯ ಮಾಡ್ಕೋಬಹುದು, ಪ್ರಕಾರ ತೃತೀಯ ಮಾಡ್ಬೋದು. ಹೇತ್ವರ್ಥ ತೃತೀಯ ಮಾಡ್ಕೊಂಡು ಅರ್ಥ ಸಮಾನ ಆಗತ್ತೆ. ಒಂದು ಪಂಚಮಿ ಒಂದು ತೃತೀಯ ಆಗಲಿ. ಒಟ್ಟು ಮೇಲೆ ಭಾಷ್ಯಕಾರರು ಉಪಸಂಹಾರ ಮಾಡುವಾಗ ಸ್ವಪ್ನಕ್ಕೂ ಜಾಗೃತಕ್ಕೂ ವ್ಯತ್ಯಾಸ ಏನು ಅಂದ್ರೆ ದೇಹದೊಳಗೆ ಕಾಣುತ್ತೆ, ಇಕ್ಕಟ್ಟಾದ ಜಾಗದಲ್ಲಿ ಕಾಣುತ್ತೆ ಅನ್ನೋದು ಕನಸಿಗೆ ವಿಶೇಷ. ಇನ್ನು ದ್ವೈತವನ್ನು ಕಾಣೋದು, ಆಮೇಲೆ ಬಂದು ಹೋಗಿ ಮಾಡೋದು, ದೃಶ್ಯವಾಗಿರೋದು, ಇದು ಎರಡಕ್ಕೂ ಸಮಾನ. ತತ್ಕಾಲದಲ್ಲಿ ಜಾಗೃತವಂತೆ ತೋರೋದು, ಅದು ಎರಡಕ್ಕೂ ಸಮಾನ. ಆ ವ್ಯವಹಾರ ಇದೆಯಲ್ಲ, ಸತ್ಯತ್ವ ಬುದ್ಧಿಯಿಂದ ಮಾಡೋ ವ್ಯವಹಾರ ಕನಸಿಗೂ ಜಾಗೃತಿಗೂ ಸಮಾನ. ಆದ್ರೆ ಎಚ್ಚರದಿಂದ ಬಂದು ನೋಡ್ಕೊಂಡಾಗ ಕನಸು ದೇಹದೊಳಗೆ ಕಾಣುತ್ತೆ, ಇಕ್ಕಟ್ಟಾದ ಜಾಗದಲ್ಲಿ ಕಾಣುತ್ತೆ ಅಂತ. ಇದು ಜಾಗೃತ ಪ್ರಮಾತರು ಆರೋಪ ಮಾಡಿದ್ದು ಸ್ವಪ್ನ ಪ್ರಮಾತರ ಮೇಲೆ, ಸ್ವಪ್ನ ಅವಸ್ಥೆ ಮೇಲೆ. ನಿಜವಾಗಿ ಸ್ವಪ್ನಾನುಭವ ಕಾಲದಲ್ಲಿ ದೇಹದೊಳಗೆ ಕಾಣುತ್ತೆ, ಇಕ್ಕಟ್ಟಾದ ಜಾಗ ಕಾಣುತ್ತೆ ಅಂತ ಅನುಭವ ಇಲ್ಲ. ಇದು ಕೇವಲ ಸಾಮಾನ್ಯ ಜನರನ್ನು ಮನಸ್ಸಲ್ಲಿಟ್ಕೊಂಡು ಗೌಡಪಾದರು ಈ ರೀತಿ ಉತ್ತರ ಕೊಟ್ಟರು. ಗೌಡಪಾದರಿಗೂ ಗೊತ್ತು ಅಲ್ಲಿ ಆ ಕಾಲದಲ್ಲಿ ಸಂಪ್ರತತ್ವ ಇಲ್ಲ, ಇಕ್ಕಟ್ಟಿಲ್ಲ ಅಂತ. ಜನ ಅಂತ ಎಲ್ಲ ನಿಂತ್ಕೊಂಡು ಹೇಳಿದ್ದಾರೆ. ಎರಡು ಹೇತು ಆಯ್ತು, ಅಂತಸ್ಥಾನತ್ವ ಹೇತು, ಸಂವೃತತ್ವ ಹೇತು. ಆದ್ರಿಂದ ಸ್ವಪ್ನ ದೃಶ್ಯಗಳು ಜಾಗೃತ ದೃಶ್ಯಕ್ಕಿಂತ ಬೇರೆ ಎಂದ್ರು. ದೃಶ್ಯತ್ವಂ ಅಸತ್ಯತ್ವಂಚ ಅವಿಶಿಷ್ಟಂ ಉಭಯತ್ರ. ಅದು ಕಾಮನ್ ಯಾವುದು, ಕಾಮನ್ ಯಾವುದು, ಯುನಿಕ್ ಯಾವುದು, ಅಸಾಧಾರಣತೆ ಯಾವುದು? ಕಾಮನ್ ಆಗಿರ್ತಕ್ಕ ದೃಶ್ಯತ್ವ ಅಸತ್ಯತ್ವ ಕಾಮನ್ನು, ಅಂತಸ್ಥಾನತ್ವ ಸಂವೃತತ್ವ ಆ ಕನಸಿಗೆ ಯುನಿಕ್ ಆಗಿರ್ತಕ್ಕದ್ದು ವಿಶೇಷತೆ, ಅಸಾಧಾರಣತೆ. ಕನಸಿಗೆ ಒಂದು ಅಸಾಧಾರಣತೆ, ಅಂತಸ್ಥಾನತ್ವ, ಸಂವೃತತ್ವ.
ಇದು ಕೂಡ ತಪ್ಪು ಆಗ್ಲಿ. ಗೌಡಪಾದ ದೊಡ್ಡವರು ಹೇಳಿದ್ದಾರೆ, ಜನರ ದೃಷ್ಟಿಯಿಂದ ಇಟ್ಕೊಂಡು ಹೇಳಿದ್ದಾರೆ, ಅದನ್ನು ಹೊಂದಿಸ್ಬೋದು, ಹೊಂದಕ್ಕಾಗಲ್ಲ ಅಂತಿಲ್ಲ. ಅನುಭವ ದೃಷ್ಟಿಯಿಂದ ಹೊಂದಲ್ಲ. ಈಗ ಬಂದ್ರು ಗೌಡಪಾದರು, ಅದನ್ನ ಹೇಳಿದ್ನಲ್ಲ, ಅಂತಸ್ಥಾನತ್ವ ಸಂವೃತತ್ವ ಕಿತ್ತಾಕಿದ್ರು ಇವಾಗ ನೋಡಿ. ಸ್ವಪ್ರಜಾಗರಿತ ಸ್ಥಾನೇ ಏಕಮಾಹ್ಯೇಕಮಾಹೃನ್ಮನೀಷಿಣಃ ಧೇಜಾನಾಂ ಹಿ ಸಮತ್ವೇನ ಪ್ರಸಿದ್ಧೇನೈವ ಹೇತುನಾ. ಮನೀಷಿಣ ತಿಳಿದವರು, ವಿವೇಕಿಗಳು, ಜ್ಞಾನಿಗಳು, ಸರಿಯಾಗಿ ಪರಮಾರ್ಥವನ್ನು ನೋಡುವಂತಹ ಸ್ವಭಾವದವರು. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಜನರ ಜೀವರುಗಳಿರ ಕೇಳ್ರಪ್ಪ, ಸ್ವಪ್ನ ಜಾಗೃತ ಸ್ಥಾನೇ ಏಕಂ, ಸ್ವಪ್ನ ಸ್ಥಾನಂ ಜಾಗೃತ ಸ್ಥಾನಂ ಉಭಯ ಎಪಿ ಸಮಾನಂ, ಎರಡು ಒಂದೇ ಕಣ್ಣಪ್ಪ. ಏನೇನು ಸಾಸಿವೆ ಕಾಳಷ್ಟು ಎಚ್ಚರ ಹೆಚ್ಚಲ್ಲ, ಕನಸು ಕಮ್ಮಿ ಅಲ್ಲ, ಏನು ವ್ಯತ್ಯಾಸ ಇಲ್ಲ. ತತ್ತತ್ಕಾಲಕ್ಕೆ ಎರಡು ಎಚ್ಚರ. ಎಚ್ಚರದ ಸಾಲು ಅಂತಲೂ ಮಾಡ್ಕೊಳ್ಳಿ, ಇಲ್ಲ ಕನಸಿನ ಸಾಲು ಅಂತಲೂ ಮಾಡ್ಕೊಳ್ಳಿ. ಬಿಟ್ಟೋಗುತ್ತೆ ಅಂತ ಇಟ್ಕೊಂಡ್ರೆ ಎಚ್ಚರವು ಬಿಟ್ಟು ಹೋಗುತ್ತೆ, ಕನಸು ತೋರುತ್ತೆ ಅಂತ ಇಟ್ಕೊಂಡ್ರೆ ಕನಸು ತೋರುತ್ತೆ, ಅದು ಎಚ್ಚರ. ತತ್ತತ್ಕಾಲಕ್ಕೆ ಎಲ್ಲವೂ ಎಚ್ಚರ. ಇವಾಗ ನಾವು ಎಚ್ಚರದಲ್ಲಿದ್ದೀವೋ ಕನಸಲ್ಲಿದ್ದೀವೋ ಅಂತ ಪ್ರಶ್ನೆ ಹಾಕೊಂಡ್ರೆ ನಮ್ಮ ಬುದ್ಧಿ ಉತ್ತರ ಕೊಡೋ ಎಚ್ಚರ ಅಂತ ಅನ್ನತ್ತೆ ಹೊರತು, ಯಾಕೆ ಎಚ್ಚರ ಅಂತ ಹೇಳಿ ಪ್ರಶ್ನೆ ಹಾಕಿದ್ರೆ ಬೆಬ್ಬೆ ಏನತ್ತೆ. ಯಾಕಂದ್ರೆ ಈ ಕನಸಿನಲ್ಲೇ ಈ ಪ್ರಶ್ನೆ ಹಾಕೊಂಡಾಗ ಅದಕ್ಕೆ ಏನು ಉತ್ತರ ಕೊಡ್ತೋ ಅದೇ ಉತ್ತರ ಕೊಡ್ತದೆ. ಇವಾಗಲೂ ಕನಸಿನಲ್ಲಿದ್ದಾಗ ಯಾರಾದ್ರೂ ಬಂದು ಅಲ್ಲೂ ಇದೇ ರೀತಿ ಚರ್ಚೆ ಮಾಡ್ತಿರೋಗೆ ಒಂದು ಫಂಕ್ಷನ್ ಅಲ್ಲಿ ಸೇರ್ಕೊಂಡು 5-6 ಜನ ಇದು ಕನಸೋ ಇದು ಎಚ್ಚರ ಅಂತ ಅಲ್ಲಿ ಚರ್ಚೆ ಮಾಡ್ತಿದ್ರೆ ಅಲ್ಲೂ ಕೂಡ ಎಚ್ಚರ ಅಂತಲೇ ವಾದ ಮಾಡ್ತೀವಿ ನಾವು. ಅದನ್ನ ಏನ್ ಮಾಡೋದು ಕನಸು ತಪ್ಪಲ್ಲ. ಯಾಕೆಂದ್ರೆ ಪ್ರತಿಯೊಂದು ಅವಸ್ಥೆಯು ತತ್ತತ್ಕಾಲಕ್ಕೆ ಎಚ್ಚರವೆಂತಲೇ ತೋರುತ್ತೆ. ಈ ಬುದ್ಧಿಯು ಹಾಗೆ ಅಂತ ಹೇಳೋದೇ ಅದಕ್ಕೊಂದು ಚಟ, ಅದಕ್ಕೊಂದು ಸ್ವಭಾವ. ಬುದ್ಧಿಗೊಂದು ಸ್ವಭಾವ ಇದೆ. ಏನ್ ತತ್ಕಾಲ ಹಾಗೆ ಹಗ್ಗದ ಹಾವನ್ನು ತತ್ಕಾಲ ಹಾವು ಅಂತ ತಿಳ್ಕೊಳ್ತೇವೆ. ಅದು ಹಗ್ಗದ ಹಾವಾಗಿದ್ದು ಆ ಹಾವು ತಿಳ್ಕೊಳಕ್ಕಾಗಲಿ. ಸುಳ್ಳಾದ ಹಾವನ್ನು ನೋಡ್ತೀವಿ ಅನ್ಕೊಳ್ಳ, ಸುಳ್ಳಾದ ಹಾವು ಭಯ ಆಗ್ತಿರ್ಲಿಲ್ಲ. ಹಾಗೆ ಪ್ರತಿಯೊಂದು ಜ್ಞಾನವು ತತ್ಕಾಲದಲ್ಲಿ ಸತ್ಯತ್ವ ಬುದ್ಧಿಯನ್ನು ಕೊಡ್ತಾನೆ ಹೋಗುತ್ತೆ. ಇನ್ನೊಂದು ಜ್ಞಾನ ಉಂಟಾದಾಗ, ಪ್ರಮಾಣದಿಂದ ಇನ್ನೊಂದು ವಿಚಾರ ಬಂದಾಗ ಪೂರ್ವ ಜ್ಞಾನ ಬಾಧಿತವಾಗುತ್ತೆ. ಹಾಗೆ ಎಲ್ಲಾ ಜ್ಞಾನವನ್ನು ಬಾಧೆ ಮಾಡುವ ಜ್ಞಾನ ತುರಿಯ ಜ್ಞಾನ. ತುರಿಯ ಸ್ವರೂಪದ ಜ್ಞಾನವಾದರೆ ಎರಡು ವಾಶೌಟು, ಎಚ್ಚರವು ಬಿದ್ದೋಯ್ತು, ಕನಸು ಬಿದ್ದೋಯ್ತು. ತುರಿಯ ಸ್ವರೂಪ ಜ್ಞಾನ ಇಲ್ಲದೆ ಹೋದ್ರೆ ಎರಡೂ ಆಯಾ ಟೈಮಿಗೆ, ಆಯಾ ಕಾಲಕ್ಕೆ, ಆಯಾ ಅನುಭವ ಕಾಲಕ್ಕೆ ಎರಡು ಸತ್ಯ. ಆ ಗೌಡಪಾದ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರು. ಮುಂಚೆ ಅಂತಸ್ಥಾನ ಸಂಬಂಧತ್ವ ಅಂತ ಹೇಳಿದವರು ಜಂಪ್ ಮಾಡಿದ್ರು. ಇವಾಗ ಬನ್ನಿ ತೋರಿಸ್ತೀನಿ. ತಿಳಿದವರು ವಿವೇಕಿಗಳು ಅಂತಸ್ಥಾನ ಸಂಬಂಧತ್ವ ಹೇಳೋದ ಕಣ್ರಪ್ಪ, ಅದೆಲ್ಲ ಸಾಮಾನ್ಯ ಜನರು ಹೇಳೋದು. ಜ್ಞಾನಿಗಳ ಹತ್ರ ಕೇಳಿದ್ರೆ, ತಿಳಿದವರು ವಿವೇಕಿಯನ್ನು ಕೇಳಿದ್ರೆ ಎರಡೂ ಒಂದೇ ಅಂತಾರೆ ಅಂತ. ನಾನು ಇದನ್ನ ಒಬ್ಬ ದೊಡ್ಡ ವಿದ್ವಾಂಸರಿಗೆ ಕೇಳಿದ್ದೆ. ಹೀಗೆ ನೀವು ವ್ಯತ್ಯಾಸ ಅಂತಿರಲ್ಲ, ಈ ರೀತಿ ಗೌಡಪಾದ ಒಂದೇ ಅಂತ ಹೇಳಿದಾರಲ್ಲ ಅಂತ ಹೇಳಿದಕ್ಕೆ, ಅಯ್ಯೋ ನಮಗಲ್ಲ, ಅದು ಮನುಷ್ಯಗಳಿಗೆ, ಜ್ಞಾನಿಗಳಿಗೆ, ನಾವು ಮಾತ್ರ ಎಚ್ಚರ ಸತ್ತ ಕನಸುಳ್ಳು ಅಂತಂದ್ರು. ಏನ್ರಿ ಹೀಗೆ ಅರ್ಥ ಮಾಡ್ತಿರ್ಲಿಲ್ಲ ಗೌಡಪಾದ ಕಾರ್ಯಕ್ಕೆ? ಅವ್ರು ವಿವೇಕಿಗಳು ಹೀಗಂತಿದ್ದಾರೆ ಅಂತೇಳಿ ಹೊರತು ನಿಮಗೆ ಹೀಗೆ ಅವ್ರಿಗೆ ಹಾಗೆ ಅಂತ ಜನಾಂಗ ಅಲ್ಲ ಜ್ಞಾನಿಗಳು ಅನ್ನೋದು. ಯಾರ್ಯಾರು ತಿಳ್ಕೊಳ್ತಾರೋ ಅವರಲ್ಲೇ ಜ್ಞಾನಿಗಳು. ಯಾರ್ಯಾರು ವಿಚಾರ ಮಾಡದೆ ಬ್ಲೈಂಡ್ ಆಗಿ ಸತ್ಯ ಅಂತ್ಕೊಂಡು ಹೋಗ್ತಾರೋ ಅವ್ರು ವಿವೇಕಿಗಳು ಅಂತಿದ್ದಾರೆ ಹೊರತು ಇವ್ರೇನು ಮಾಡ್ಬಿಟ್ಟು ಇಲ್ಲ ಎಚ್ಚರಕ್ಕೂ ಕನಸಿಗೂ ವ್ಯತ್ಯಾಸ ಇದೆ, ಕನಸು ದಿನ ಬಾಧಿತವಾಗತ್ತೆ, ಎಚ್ಚರ ಕಂಟಿನ್ಯೂ ಆಗತ್ತೆ, ಕನಸು ಇಂಡಿವಿಜುವಲ್ಲು, ಎಚ್ಚರ ಯೂನಿವರ್ಸಲ್ಲು, ಕನಸು ಕೇವಲ 5-10 ನಿಮಿಷ ಕಾಣುತ್ತೆ, ಎಚ್ಚರ ಹುಟ್ಟಂದು ಸಾವಿರ. ಪೂರ್ಣ ಎಚ್ಚರದ ಪಕ್ಷಪಾತ ದೃಷ್ಟಿಯಿಂದ ಎಚ್ಚರದ ಅಭಿಮಾನವನ್ನು ಹೇಳ್ತಾ ಇರುವಂತ ಸ್ಟೇಟ್ಮೆಂಟ್. ನಾನು ಹೆಚ್ಚಿಗೆ ವಾದ ಮಾಡಕ್ ಹೋಗಿಲ್ಲ. ಪಾಪ ಅವರಿಗೆ ಈ ಒಂದು ಸ್ಥೂಲ ದೃಷ್ಟಿ, ತೇಹಿ ಶ್ರೋತ್ರಿಯ ಸ್ಥೂಲ ಬುದ್ಧಿತ್ವ ಅಂತ ಹೇಳಿದ್ದಾರೆ ಶಂಕರಾಚಾರ್ಯರು. ಶ್ರೋತ್ರಿಯರಲ್ಲ, ಪಂಡಿತರು, ವಿದ್ವಾಂಸರು, ಶ್ರೋತ್ರಿಯರು. ಅವ್ರು ದಿನ ವಡೆ ತಿಂತಾರೆ, ಶ್ರಾದ್ದಲ್ಲಿ ಊಟ ಮಾಡ್ತಾರೆ, ಅವ್ರಿಗೆ ಬುದ್ಧಿ ಸ್ಥೂಲವಾಗಿರುತ್ತೆ. ಹಾಗಾಗಿ ಸೂಕ್ಷ್ಮವಾದ ವಿಚಾರ ಹೇಳಿದ್ರೆ ಅವ್ರಿಗೆ ಇಳ್ಕೊಳ್ಳಲ್ಲ ಅಂತ ಶಂಕರಾಚಾರ್ಯ ಬೈದಿದ್ದಾರೆ. ಹಾಗಾಗಿ ಇವಾಗ ಯಾಕೆ ಎರಡು ಈಕ್ವಲ್ ಅಂದ್ರೆ ಭೇದಾನಾಂ ವಿಸಮತ್ವೇನ ಅಂದ್ಬಿಟ್ಟು. ಭೇದಾನಾಂ
ಬಾಹ್ಯ ಆಧ್ಯಾತ್ಮಿಕ ಭೇದಾನ ಅಥವಾ ಅಧ್ಯಾತ್ಮ ಅಧಿಭೂತ ಅಧಿದೈವ ಭೇದಾನ ಹಾಗಲ್ಲ ಇಟ್ಕೊಳ್ಳಿ. ಒಳಗೆ ಹೊರಗೇನ ಭೇದ ಅಂತ ಇಟ್ಕೊಂಡ್ರು, ಅಧ್ಯಾತ್ಮ ಅಧಿಭೂತ ಯಾವ ಭೇದ ಇಟ್ಕೊಂಡ್ರು, ಭೇದಗಳು ಎರಡು ಕಡೆಯಲ್ಲೂ ಸಮಾನವಾಗಿದೆ. ಅಷ್ಟೇ ಅಲ್ಲ, ಪ್ರಸಿದ್ಧವಾದ ಹೇತು ಲೋಕದಲ್ಲೂ ಕೂಡ ಸುಳ್ಳಿಗೆ ಏನು ಹೇತು? ವ್ಯಭಿಚರಿತವಾಗೋದು. ಹಾವ್ಯಾಕೆ ಸುಳ್ಳು? ಹಗ್ಗ ಗೊತ್ತಾಗಲ್ಲ ವ್ಯಭಿಚರಿತವಾಗುತ್ತೆ, ಬಿಟ್ಟೋಗ್ಬಿಡುತ್ತೆ. ವ್ಯಭಿಚಾರನೇ ಬಿಟ್ಟೋಗೋದು ಅಂತ. ಕನ್ನಡದಲ್ಲಿ ವ್ಯಭಿಚಾರ ಅಂದ್ರೆ ಅತ್ಯಾಚಾರ, ವ್ಯಭಿಚಾರ ಆ ಬೇರೆ. ಆ ಅಲ್ಲೂ ಕೂಡ ದಾರಿ ಬಿಟ್ಟ, ನಡವಳಿಕೆ ಬಿಟ್ಟ ಅಂತ ಅರ್ಥ ಅಲ್ಲುವೆ. ಆದ್ರೆ ವೇದಾಂತದಲ್ಲಿ ವ್ಯಭಿಚಾರ ಅಂದ್ರೆ ಬಿಟ್ಟು, ವಿ ಅಭಿಚರತಿ, ಚರಗತಿ ಭಕ್ಷಣೆಯೋ ಧಾತು, ವಿ ಅಭಿ ಎರಡು ವಿಸರ್ಗ, ಬಿಟ್ಟೋಗೋದು ಬದಲಾವಣೆ ಆಗೋದು ಅಂತ ಅರ್ಥ. ಆದರೆ ಈ ಪ್ರಸಿದ್ಧವಾದ ಬಿಟ್ಟೋಗೋದು ಬದಲಾವಣೆ ಆಗೋದು ಅನ್ನೋದು ಇವನು ಎಲ್ಲಕ್ಕೂ ಇರೋದ್ರಿಂದ ಎರಡು ಸುಳ್ಳೆ, ಎರಡೂ ತೋರಿಕೆಯ, ಎರಡೂ ಭ್ರಾಂತಿಯ, ಎರಡನ್ನೂ ನೋಡುವ ಆತ್ಮ ಸತ್ಯ. ಯಾವ ಆತ್ಮನ್ನು ಇಟ್ಕೊಂಡು ಎರಡು ಅವಸ್ಥೆಯು ತೋರುತ್ತದೆಯೋ, ಯಾವ ಆತ್ಮನ ಎರಡು ಅವಸ್ಥೆಗೂ ಆಧಾರವಾಗಿದ್ದಾನೋ, ಯಾವನಿಲ್ಲದೆ ಹೋದ ಅವಸ್ಥೆಗಳು ತೋರೋದೇ ಇಲ್ವೋ ಅವನು ಸ್ಥಿರವಾದ ಗೂಟ. ಅವನನ್ನು ಇಟ್ಕೊಂಡು ಎರಡು ತೋರೋದು ಅಡಗೋದು. ಆ ಸಮುದ್ರದಲ್ಲಿ ಅಲೆ ತೋರೋದು ಅಡಗೋದು, ತೋರೋದು ಅಡಗೋದು. ಹಾಗಾಗಿದ್ರೆ ಸಮುದ್ರ ಸ್ಥಾನೀಯವಾದ ಆತ್ಮನಲ್ಲಿ, ಆತ್ಮನ ಮುಂದೆ ಎಚ್ಚರ ತೋರುತ್ತೆ ಅಡಗತ್ತೆ, ಕನಸು ತೋರುತ್ತೆ ಅಡಗತ್ತೆ. ಯಾವಾಗ ಆತ್ಮ ಇದ್ದೇ ಇರ್ತಾನೆ, ಆ ತೋರಿಕೆ ಜೋಪದಲ್ಲೂ ಸಮುದ್ರ ಇದ್ದೇ ಇರುತ್ತೆ, ಅಲೆ ರೂಪದಿಂದಲೂ ಸಮುದ್ರ ಇದ್ದೇ ಇರುತ್ತೆ. ಅಲೆ ಬೇರೆ ಸಮುದ್ರ ಬೇರೆ ಅಲ್ಲ. ಅಂದ್ರೆ ಜಾಗೃತ ರೂಪದಿಂದಲೂ ತುರಿಯ ಇರುತ್ತೆ, ಸ್ವಪ್ನ ರೂಪದಲ್ಲೂ ಇರುತ್ತೆ, ಅಡಗಿದ್ದಾಗೂ ಇರುತ್ತೆ. ಆ ಮಾತ್ರ ಅದು ಸ್ವಯಂ ನಿತ್ಯ ನಿರ್ವಿಶೇಷವಾಗಿದೆ. ಅದು ಯಾವ ಜಾತಿ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ದ್ರವ್ಯ ಇಲ್ಲ, ಸಾಮಾನ್ಯ ಇಲ್ಲ, ವಿಶೇಷ ಇಲ್ಲ, ಏನು ನಿತ್ಯ ನಿರವಸ್ಥಾಗಿರ್ತಕ್ಕಂತಹ ಸ್ವರೂಪ ಅದು. ಇದ್ರಲ್ಲಿ ಅವಿದ್ಯೆಯಿಂದ ಇದೆಲ್ಲ ಹುಟ್ಟಾಕೊಂಡು ಈ ವಿಶೇಷವನ್ನು ಕಾಣ್ತಾ ಇದ್ದೀವಿ ಅಂತ ಹೇಳಿ ಎಷ್ಟು ಸುಂದರವಾದಂತಹ ಶ್ಲೋಕ ಅಂತಂದ್ರೆ, ಇದಕ್ಕೆ ಭಾಷೆಗಾರರು ಎರಡೇ ವಿಷಯ ಬರೆದ್ಬಿಟ್ರು. ನಮ್ಮ ಗುರುಗಳು ಮಾಂಡೂಕ್ಯ ರಹಸ್ಯ ವಿವೃತ್ತಿಯಲ್ಲಿ 2 ಪೇಜ್ ಬರೆದಿದ್ದಾರೆ. ಇದಕ್ಕೆ ಎಷ್ಟು ಬರೆದಿದ್ದಾರೆ ಅಂದ್ರೆ, ಆ ಮಾಂಡೂಕ್ಯ ರಹಸ್ಯ ವಿವೃತ್ತಿ ತೆಗೆದು ನೋಡ್ಬೇಕು. ಆ ಸಪ್ಪ ಬಹಳ ಅದ್ಭುತವಾಗಿ ತಗೊಂಡು ಹೋಗಿದ್ದಾರೆ. ಆ ವಿಚಾರ ಮಾಡುವುದು ಅಂದ್ರೆ ಲೌಕಿಕ ಅನುಭವವನ್ನ, ಲೌಕಿಕ ದೃಷ್ಟಾಂತವನ್ನ, ಅದ್ರ ಮೇಲೆ ಬರೋ ಆಕ್ಷೇಪಗಳನ್ನ, ಪ್ರಶ್ನೆ, ಪರಮಾಚಿಂತನೆ ಮಾಡೋ ಹಾಗೆ ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ. ಬಹಳ ಚೆನ್ನಾಗಿದೆ. ಅದಂತ ಮಾತ್ರ ಒಳ್ಳೆ ಇದಕ್ಕೆ ಅಂತಲ್ಲ ಇದು ಕೊಡ್ತಾರಲ್ಲ, ಬರೋಕ್ಕೆ ಅವಾರ್ಡ್ ಕೊಡ್ತಾರಲ್ಲ, ಡಾಕ್ಟರೇಟ್ ಅಲ್ಲ, ಇದು ಕೊಡ್ತಾರಲ್ಲ, PhD ಅಲ್ಲಪ್ಪ, ಐನ್ಸ್ಟೀನ್ ಕಂಡುಹಿಡಿದಕ್ಕೆಲ್ಲ ಕೊಟ್ಟರಲ್ಲ, ನೋಬೆಲಿಸ್ಟ್ ಜ್ಞಾನಪೀಠ ಹೇಳ್ಬೇಕು ಅಲ್ಲ, ನೋಬೆಲ್ ಯೋಗ್ಯವಾದ ಗ್ರಂಥ ಮಾಂಡೂಕ್ಯ ರಹಸ್ಯವೃತ್ತಿ. ನೋಬೆಲ್ ಪ್ರೈಸ್. ನೋಬೆಲ್ ಪ್ರೈಸ್. ಅದ ನೋಬೆಲ್ ಪ್ರೈಸ್ ಕೊಡೋರಿಗೆ ಇದು ಗೊತ್ತಾಗ್ಬೇಕಲ್ಲ. ಯಾರು ನೋಬೆಲ್ ಪ್ರೈಸ್ ಕೊಡೋರು ಅವ್ರಿಗೆ ಇದು ಅರ್ಥ ಆದ ಅವ್ರು ಕೊಡ್ತಾರೆ. ಅವರೇ ನಮ್ಮ ಹಾಗೆ ಹೇಳಿದ್ರೆ ಹೇಳ್ಬೇಕು, ಪಾಠ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಹೀಗೆ ಹೇನಿಗೆ ಏನು ಬತ್ತು ಹೂವಿನ ಪರಿಮಳ ಅಂತ ತಲೆಯಲ್ಲೇ ಇದ್ದು ಕೂಡ ಹೇನು, ಅಲ್ಲಿ ಮಲ್ಲಿಗೆ ಹೂವು ಹುಡ್ಕೊಂಡ್ರೆ ಅದಕ್ಕೆ ಹೂವಿನ ಪರಿಮಳ ಗೊತ್ತಾಗತ್ತಾ? ಮಲ್ಲಿಗೆ ಹೂವೇ ಮುಡ್ಕೊಂಡಿರ್ತೀರಾ, ಅಲ್ಲಿದ್ದ ಹೇನಿಗೆ ಆ ಮಲ್ಲಿಗೆ ಹೂವಿನ ಪರಿಮಳ ಏನು? ಹಾಗೆ ಈ ಮಾಂಡೂಕ್ಯ ರಹಸ್ಯವೃತ್ತಿಯ ಆಳ, ಅದರ ಪ್ರಖರತೆ, ಅದರ ತೀವ್ರತೆ, ಅದರ ವ್ಯಾಪಕತೆ, ಅದನ್ನು ಕಂಡುಕೊಂಡ ತತ್ವಜ್ಞಾನಿಗಳೇ ಹೇಳ್ತಾರೆ, ಅವರಿಗೆ ಗೊತ್ತಾಗಬೇಕು. ಏನಿಗೂ ಗೊತ್ತಾಗುತ್ತೆ, ಅವ್ರು ಹೇಳಲ್ಲ. ಏನು ತೇಜುವ ಏನ ಏನು ಗೊತ್ತಾಗತ್ತೆ ಅಂತೀರಾ? ನಾನಂತೂ ಏನಾಗಿ ನೋಡಿಲ್ಲಪ್ಪ. ಪ್ರಸಿದ್ಧೇನೀವ ಭೇದಾನಾಂ ಗ್ರಾಹ್ಯತ್ವೇನ ಹೇತುನಾ ಸಮತ್ವೇನ ಶಬ್ದಜಾಗೃತ ಸ್ಥಾನಯೋ ಏಕತ್ವಮಾಹು ವಿವೇಕಿನಃ ಇತಿ ಪೂರ್ವ ಪ್ರಮಾಣ ಸಿದ್ಧಸ್ಯೈವ ಫಲಂ. ಭೇದಗಳು ಪ್ರಸಿದ್ಧ ಗ್ರಾಹ್ಯವಾಗಿದೆ ಎಂಬ ಪ್ರಸಿದ್ಧವಾದ ಕಾರಣದಿಂದಲೇ ಯಾವಾಗ ಭೇದ ಬಂತು, ಭೇದವೆಲ್ಲ ಗ್ರಾಹ್ಯ ಅಂತ ಆಯ್ತು, ಆ ಗ್ರಾಹ್ಯವಾದ ಭೇದಗಳು ಬಂದು ಹೋಗಿ ಮಾಡುತ್ತೆ ಅಂತ ಆಯ್ತು, ವ್ಯಭಿಚಾರವಾಗುತ್ತೆ, ಬದಲಾವಣೆ ಆಗುತ್ತೆ ಅಂತ ಆಯ್ತು. ಮತ್ತೆ ಎರಡು ಕಡೆಯಲ್ಲೂ ಜಾಗೃತ ಸ್ವಪ್ನ ಎರಡು ಕಡೆಯಲ್ಲೂ ಕೂಡ ಸಮಾನವಾಗಿ ಇರತಕ್ಕದ್ದಾಗಿರೋದ್ರಿಂದ ಎರಡು ಒಂದೇ ಅವಸ್ಥೆ ಇರೋದು. ಒಂದು ದರ್ಶನ ವೃತ್ತಿ, ಇನ್ನೊಂದು ಅದರ್ಶನ ವೃತ್ತಿ. ಅದರ್ಶನ ವೃತ್ತಿ ಸುಷುಪ್ತಿ, ದರ್ಶನ ವೃತ್ತಿ ಜಾಗೃತ ಸ್ವಪ್ನ. ತನಗಿಂತ ಬೇರೆಯಾದ ಇನ್ನೊಂದನ್ನು ಕಾಣೋದೆಲ್ಲ ಒಂದು ಅವಸ್ಥೆ, ಏನನ್ನೂ ಕಾಣದೇ ಇರೋದು ಒಂದು ಅವಸ್ಥೆ. ಅದು ಎರಡೂ ಇಲ್ಲದ್ದು ತುದಿಯ. ಕಾಣೋದು ಕಾಣದೇ ಇರೋದು ಇಲ್ಲದೆ ಇರತಕ್ಕಂಥ ನಿತ್ಯ ಪ್ರಕಾಶ ಸ್ವರೂಪ, ನಿತ್ಯ ವಿಜ್ಞಪ್ತಿ ಸ್ವರೂಪ ಇದೆಯಲ್ಲ, ಅದು ಪರಮಾರ್ಥ ಸ್ವರೂಪ.
ಅದರಲ್ಲಿ ಕಾಣದೇ ಇರೋದು ಅಂತ ಒಂದು ಆರೋಪ, ಏನೋ ಕಾಣ್ತಾ ಇದ್ದೀನಿ ಇನ್ನೊಂದು ಆರೋಪ. ಎರಡು ಆರೋಪವೇ. ಏನೋ ಕಾಣ್ತಾ ಇದ್ದೀನಿ ಅನ್ನೋದು ಸುಳ್ಳೆ, ಅಲ್ಲಿ ಏನೋ ಕಾಣೋದು ಇಲ್ಲ ಅನ್ನೋದು ಒಂದು ಆರೋಪವೇ. ಹೇಗೆ ಕಾಣ್ತಾ ಇಲ್ಲ ಅನ್ನೋದನ್ನು ಕಾಣ್ತಾ ಇರೋನು ಅವನು. ಏನು ಕಾಣ್ತಿಲ್ಲ ಅನ್ನೋದು ಯಾವುದಕ್ಕೆ ಗೊತ್ತಾಗುತ್ತಿದೆಯೋ ಆ ಅನುಭವಕ್ಕೆ ಏನು ಕಾಣ್ತಿಲ್ಲ ಅನ್ನೋದು ಇಲ್ಲ, ಅದನ್ನು ಇಲ್ಲಿಂದ ನಾವು ಆರೋಪ ಮಾಡ್ತೀವಿ. ಆದ್ರಿಂದ ಸ್ವಪ್ನ ಜಾಗೃತ ಸ್ಥಾನಗಳಲ್ಲಿ ತಿಳಿದವರು ವಿವೇಕಿಗಳು ಏಕತ್ವವನ್ನು ಹೇಳ್ತಾರೆ. ಅಂದ್ರೆ ನಾವು ವಿವೇಕಿಗಳು ಅಂತ ಅನಿಸ್ಕೋಬೇಕಾದ್ರೆ ನಾವು ವಾದ ಮಾಡೋಕ್ ಹೋಗಬಾರ್ದು. ಗೌಡಪಾದರಿಗೂ ಶಂಕರಾಚಾರ್ಯರಿಗೂ ಗೌರವ ಕೊಡುವರಾದ್ರೆ ಎರಡನ್ನು ಈಕ್ವಲ್ ಆಗಿ ಇಟ್ಕೊಂಡೇ ನಾವು ವಿಚಾರ ಮಾಡಬೇಕು. ಪಕ್ಷಪಾತ ಬಿಟ್ಟು, ಅಭಿಮಾನ ಬಿಟ್ಟು, ಆಯಾಯ ಅನುಭವಕ್ಕಾದ ಹೇಗಾಗುತ್ತೆ ಅನುಭವ ಅಂತ ಇಟ್ಕೊಂಡು ವಿಚಾರ ಮಾಡಿದ್ರೆ ಸುಮ್ಮನೆ ಒಣತರ್ಕ ಇದು. ಎಚ್ಚರ ಸತ್ಯ, ಎಚ್ಚರ ನಿಜ, ಎಚ್ಚರ ಸಾರ್ವತ್ರಿಕ, ಎಚ್ಚರ ಕಂಟಿನ್ಯೂಟಿ ಇದೆ, ದಿನ ದಿನ ಬೇರೆ ಅನ್ನೋದೆಲ್ಲ ಎಚ್ಚರ ಬುದ್ಧಿ ಮಾಡ್ತಾ ಇರೋ ಮೋಸ, ಎಚ್ಚರದ ಅಭಿಮಾನದಿಂದ ಹೇಳ್ತಾ ಇರೋ ಮಾತು ಇದು. ಪಕ್ಷಪಾತ ಇದು ಮಲತಾಯಿ ಧೋರಣೆ ಅಂತಾರಲ್ಲ, ಸ್ವಪ್ನದ ಅವಸ್ಥೆ ಬಗ್ಗೆ ಮಲತಾಯಿ ಧೋರಣೆ ಮಾಡೋದು. ಮಲತಾಯಿ ಮಕ್ಕಳ ಧೋರಣೆ. ಮಲತಾಯಿ ಮಕ್ಕಳಿಗೆ ಎಣ್ಣೆ ಹಾಕೋದು, ನೀರು ಹಾಕೋದು, ಸ್ವಂತ ಮಗನಿಗೆ ತುಪ್ಪ ಹಾಕೋದು ಅಬಗಾರದಲ್ಲಿ. ಇದು ಯಾವ ರೀತಿ ನ್ಯಾಯವೋ ಆ ರೀತಿ ನ್ಯಾಯವಾಗುತ್ತೆ ಜಾಗೃತ ಸ್ವಪ್ನಗಳಿಗೆ ಭೇದವನ್ನು ಒಪ್ಕೊಂಡ್ರೆ. ಎಚ್ಚರ ಅಂತ ನಾವು ಅನುಭವಿಸಿದ ಅವಸ್ಥೆನೆ ನಮ್ಮನ್ನ ದಾಟಿ ಹೋದ್ಮೇಲೆ ಕನಸು ಅಂತ ಕನಸ್ಕೊಳ್ತಷ್ಟೇ. ಹೌದು, ಕರೆಕ್ಟ್. ಎಚ್ಚರ ಕಾಲದಲ್ಲಿ ಎಚ್ಚರ ಅಂತ ನಮ್ಗೆ ಏನ್ ಕನಸು ಅನ್ಸೋದೇ ಇಲ್ಲ. ಎಚ್ಚರ ಅಂತ ಪ್ರತಿಯೊಂದು ಅವಸ್ಥೆಯು ತೋರ್ತಾ ಇರುತ್ತೆ. ಇದರಿಂದ ನಾವು ಮೋಸ ಹೋಗ್ತಿರೋದು. ಈ ಪಾಠವನ್ನು ಬುದ್ಧಿ ಕಲ್ಸ್ಕೊಡ್ಬೇಕು. ನೋಡೋ ಬುದ್ಧಿ, ನೀನು ಕನಸಿನಲ್ಲಿದ್ದಾಗ ಎಚ್ಚರ ಅಂತೇ ನೀನು ವ್ಯವಹಾರ ಮಾಡ್ತಿದ್ದೆ. ಅಲ್ಲೂ ಹಾವು ಕಂಡ ಹೆದರ್ಕೊಂಡೆ, ಹುಲಿ ಕಂಡ ಓಡದೆ, ಬಂಗಾರ ಕಂಡ ತಗೊಳಕ್ ಹೋದೆ. ಎಚ್ಚರದಲ್ಲೂ ಎಚ್ಚರ ನಿಜ ಅಂತ ಅನ್ಕೊಂಡೆ. ಆದ್ರೆ ಇದು ಎಚ್ಚರವಲ್ಲ, ಅದು ಕನಸಲ್ಲ. ಅದನ್ನು ಕನಸು ಅಂದ್ರೆ ಇದನ್ನು ಕನಸು, ಇದನ್ನು ಎಚ್ಚರ ಅಂದ್ರೆ ಅದನ್ನು ಎಚ್ಚರ. ನಿಜವಾಗಿ ಎರಡೂ ಬಂದು ಹೋಗಿ ಮಾಡುತ್ತೆ, ಬಿಟ್ಟು ಹೋಗುತ್ತೆ ಅಂತ. ಆದ್ರಿಂದ ಎರಡು ತೋರಿಕೆ ಸುಳ್ಳು. ಎರಡರ ತೋರಿಕೆಗೂ ಯಾವ ಕಾರಣವೋ, ಯಾವನ್ನ ಇಟ್ಕೊಂಡು ಎರಡು ತೋರುತ್ತೋ, ಯಾವನೇ ಎರಡಕ್ಕೂ ಆಧಾರವೋ ಅವನ ತಿಳ್ಕೊ. ಅವನು ಪರಮಾರ್ಥ, ಅವನು ಸತ್ಯ, ಅವನೇ ನೀನು, ಅವನೇ ತತ್ವಮಸಿ, ಅದೇ ಪರಮಾರ್ಥ ಅಂತ ಹೇಳಿ ಅನುಭವಿಸ್ಕೋತಾ ಇದ್ದಾರೆ ವಿವೇಕಿಗಳು. ಇದನ್ನ ಹಿಂದಿನ ಪ್ರಮಾಣ ಸಿದ್ಧ, 4ನೇ ಶ್ಲೋಕದ ಪ್ರಮಾಣದಿಂದ ಸಿದ್ಧವಾಗಿರೋದನ್ನೇ ಪಂಚಾವಯವ ತರ್ಕ ಮಾಡಿದ್ರಲ್ಲ, ಪ್ರತಿಜ್ಞಾ ಹೇತು, ದೃಷ್ಟಾಂತ, ಹೇತುಪನಯ, ನಿಗಮನ ಅಂತ. ಅದನ್ನ ಇಲ್ಲಿಗೂ ಅಪ್ಲೈ ಮಾಡಿದ್ರೆ ಎರಡು ಸಮಾನ, ಏನು ವ್ಯತ್ಯಾಸವಿಲ್ಲ. 10 ನಿಮಿಷ ಇದೆ, ಪ್ರಶ್ನೆ ಕೇಳೋರು ಕೇಳಬಹುದು, ಅಥವಾ ಪಾಠ ಮಾಡೋಣ ಅಂದ್ರೆ ಮುಂದಕ್ಕೆ ಬರ್ತೀವಿ. ಹೇಳೋಣ ಮುಂದಕ್ಕೆ ಗುರುಗಳೇ. ಹಾ, ಇಲ್ಲಿ ನಿನ್ನೆ ಒಂದು ಫೀಡ್ಬ್ಯಾಕ್ ಏನ್ ಬಂತು ಅಂತಂದ್ರೆ, ಇದು ಇವಾಗ ಗೌಡ್ಪಾದ್ರು ಇವಾಗೆಲ್ಲ ಬರೀತಾ ಇದ್ರಲ್ಲ ಕಾರಿಕೆ, ಮತ್ತೆ ಈ ಮಾಂಡುಕ್ಯದ ಸ್ಟ್ರಕ್ಚರ್ ಯಾವ ತರ ಎತ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಅದನ್ನ ಒಂಥರ ಕೂತಿರೋರ್ಗ್ ಗೊತ್ತಿದೆ ಅಂತ ಅನ್ಕೊಂಡು ಶುರು ಆಗೋಗಿದೆ, ಆತರ ಫೀಲಿಂಗ್ ಬರ್ತಾ ಇದೆ. ಅದ್ ಸ್ವಲ್ಪ ಕ್ಲಾರಿಟಿ ಕೊಟ್ರೆ, ಈ ದಿಕ್ಕಲ್ಲಿ ಯಾಕೆ ಹೋಗ್ತಾ ಇದಾರೆ ಅವರು, ಅದು ಗೌಡ್ಪಾದ್ರು ಇದನ್ನ ಯಾತಕ್ಕೆ ಈ ತರ ಇಂಟರ್ಪ್ರೆಟ್ ಮಾಡ್ತಾ ಇದಾರೆ, ಇದನ್ನ ಎಲ್ಲಿ ಕರ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾ ಇದಾರೆ, ಆ ತರದ್ ಬಗ್ಗೆ ಒಂದ್ ಸ್ವಲ್ಪ ಅವ್ರ ಸ್ವಂತ ಅಭಿಪ್ರಾಯ ಕೊಟ್ರೆ ಗುರುಗಳು ಹೆಲ್ಪ್ ಆಗತ್ತೆ ಅಂತ ಇದ್ರು. ಕರೆಕ್ಟ್. ಇದರಲ್ಲಿ ಏನು ಅಂದ್ರೆ, ನಾವು ಎಲ್ಲರೂ ಪ್ರತಿಯೊಬ್ಬರು ಅನುಭವಿಸ್ತಾ ಇರುವಂತಹ ಅವಸ್ಥಾತ್ರಯವನ್ನೇ ಉಪಾಯವಾಗಿ ಇಟ್ಕೊಂಡಿದ್ದಾರೆ. ನಾವು ಏನು ಪ್ರತಿನಿತ್ಯ ಅನುಭವಿಸ್ತಾ ಇದ್ದೀವಿ, ಎಚ್ಚರ, ಕನಸು, ನಿದ್ರೆ ಅಂತ ಅನುಭವಿಸ್ತೇವೆ. ಇದನ್ನೇ ಸಾಧನವಾಗಿಟ್ಕೊಂಡು, ಉಪಾಯವಾಗಿಟ್ಕೊಂಡು, ಇದರ ಮೂಲಕವಾಗಿಯೂ ಪರಮಾರ್ಥವನ್ನು ನಾವು ಕಂಡುಹಿಡಿಯಬಹುದು ಅನ್ನೋದು ಮೊದಲನೆಯ ಒಂದು ಅವರ ಆಸ್ಪೆಕ್ಟ್, ದೃಷ್ಟಿ. ಇದ್ರಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ನಮ್ಮಗಳ ಲೋಕಾನುಭವವನ್ನೂ ಅನುವಾದ ಮಾಡ್ಕೊಳ್ತಾರೆ, ಪರಮಾರ್ಥವನ್ನೂ ಹೇಳ್ತಾರೆ. ಬರೀ ಪರಮಾರ್ಥ ಸ್ಥಿತಿಯಲ್ಲೇ ಲೋಕದವ್ರಿಗೆ ಏನು ಅರ್ಥವೇ ಆಗಲ್ಲ. ಬರೀ ಲೋಕಾನುಭವ ಅಷ್ಟನ್ನೇ ಅನುವಾದ ಮಾಡಿದ್ರೆ ಗೊತ್ತಿರೋದನ್ನೇ ಹೇಳ್ದಂಗೆ ಆಗ್ಬಿಡತ್ತೆ. ಗೊತ್ತಿರೋಂತಹ ಸ್ಥಿತಿಯಿಂದ ಗೊತ್ತಿಲ್ಲದಿರೋ ಸ್ಥಿತಿ ಕರ್ಕೊಂಡು ಹೋಗ್ಬೇಕು. ಅವಾಗ ಏನಾಗುತ್ತೆ, ನಮ್ಮಗಳ ದೃಷ್ಟಿಯನ್ನೆಲ್ಲ ಅನುವಾದ ಮಾಡ್ಕೋಬೇಕು. ನಾವುಗಳೆಲ್ಲ ಎಚ್ಚರ ಅಂದ್ರೆ ಏನ್ ಅನ್ಕೊಂಡಿದೀವಿ, ಕನಸು ಅಂದ್ರೆ ಏನ್ ಅನ್ಕೊಂಡಿದೀವಿ, ನಿದ್ರೆಯಿಂದ ಏನ್ ಅನ್ಕೊಂಡಿದೀವಿ ಅಂತೇಳಿ ನಮ್ಮಗಳ ಒಂದು ಅನಿಸಿಕೆ ಭಾವನೆ ಎಲ್ಲ ಇಟ್ಕೊಂಡ್ಬಿಟ್ಟು ಈ ಒಂದು ಇದನ್ನು ಅನುವಾದ ಮಾಡ್ಕೊಂಡು, ಇದೊಂದು ಆತ್ಮನ ಅಸಂಗತ್ವ, ಆತ್ಮನ ಸ್ವಯಂ ಜ್ಯೋತಿಷ್ವ, ಆತ್ಮನ ಅಸಂಸಾರಿತ್ವ, ಆತ್ಮನ ಅದ್ವಿತೀಯತ್ವ, ಇದನ್ನು ತೋರಿಸ್ಬೇಕು ಸ್ಪಷ್ಟವಾಗಿ. ಅವಸ್ಥಾತ್ರಯ ವಿಚಾರದಿಂದ ಆತ್ಮನು ಅಸಂಗನು ಅಂತ. ಹೇಗೆ ಈ ದೊಡ್ಡ ಮೀನು ಎರಡು ದಡಕ್ಕೂ ಓಡಾಡುತ್ತಿದ್ರೆ
ಯಾವ ದಡಕ್ಕೂ ಅಂಟ್ಕೊಂಡಿದ್ದಲ್ಲವೋ ಅದೇ ರೀತಿ ಆತ್ಮನು ಎರಡು ಅವಸ್ಥೆಗಳಿಗೂ ಓಡಾಡ್ತಾನೆ ಅಂದ್ರೆ, ಎರಡು ಅವಸ್ಥೆಯನ್ನು ಬಿಟ್ಟು ಬರ್ತಾನೆ ಅಂದ್ರೆ ಆತ್ಮನು ಯಾವ ಅವಸ್ಥೆಗೂ ಅಂಟುಕೊಂಡವನಲ್ಲ, ಯಾವ ಅವಸ್ಥೆಗೂ ಸೇರಿಕೊಂಡವನಲ್ಲ. ಇದು ಒಂದು ತೇಲತ್ತೆ, ಈ ಒಂದು ತೀರ್ಮಾನ ಆ ವಿಚಾರದಿಂದ ಹೊರಗೆ ಬರುತ್ತೆ. ಆಮೇಲೆ ಆತ್ಮನು ತತ್ತತ್ಕ ಅವಸ್ಥೆಯಲ್ಲಿ ಸಂಸಾರಿಯಾಗಿ ಸುಖ ದುಃಖಿಯಾಗಿ ಶೋಕಮೋಹನ ಅನುಭವಿಸ್ತಾ ಇದ್ರು ಕೂಡ ಅದು ಅವನ ಸ್ವರೂಪವಾಗಿದ್ರೆ, ಸ್ವಭಾವವಾಗಿದ್ರೆ ಅದು ಅಲ್ಲಿಗೂ ಒಟ್ಟಿಸ್ಕೊಂಡ್ ಬರಬೇಕಾಗಿತ್ತು. ಇಲ್ಲಿದ್ದನ್ನು ಇಲ್ಲೇ ಬಿಟ್ಟು ಅಲ್ಲಿ ಬೇರೆ ತಗೋತಾನೆ, ಅಲ್ಲಾಗಿದ್ದನ್ನು ಅಲ್ಲೇ ಬಿಟ್ಟು ಇಲ್ಲಿ ಬರ್ತಾನೆ. ಅದನ್ನ ಸಂಸಾರಿತ್ವವು ಆತ್ಮನಿಗಿಲ್ಲ. ಇನ್ನೂ ಸ್ಪಷ್ಟವಾಗ್ಬೇಕು, ನಿದ್ದೆ ಹೋಗು, ಸುಷುಪ್ತಿಗೆ ಹೋದ್ರೆ ಯಾವ ಸಂಸಾರಿತ್ವದ ನಿನ್ಗೆ ಸಂಕೋ ಇಲ್ಲ, ನಿನ್ನ ಅನುಭವೇ ಹೇಳುತ್ತೆ. ನಿನ್ನ ಅನುಭವಕ್ಕಿಂತ ದೊಡ್ಡ ಗುರು ನಿನಗಿನ್ಯಾರೂ ಇಲ್ಲ. ನಿನ್ನ ಅನುಭವದ ಕೇಳ್ಕೊ. ಸುಷುಪ್ತಿ ಕಾಲದಲ್ಲಿದ್ದಾಗ ನಾನು ಸಂಸಾರಿಯಾಗಿದ್ನೆ, ಸುಖಿ ದುಃಖಿ ಆಗಿದ್ನೆ, ಕರ್ತೃಭೋಕ್ತವಾಗಿದ್ದೇನೆ, ಹಸಿವು ಬಾಯಕ್ಕೆ ನನಗಿತ್ತೆ ಅಂತ ವಿಚಾರ ಮಾಡಿದ್ರೆ ಹೌದಲ್ವೇ? ತುಂಬಾ ಹಸಿವು ಅಂತ ಹೇಳ್ಬಿಟ್ಟು ಇನ್ನೂ ಅಡುಗೆ ಆಗಿಲ್ಲ ಅಂತ ಹೇಳಿದ್ರೆ ಹೇಳ್ಬಿಟ್ಟು 5 ನಿಮಿಷ ಮಲ್ಕೋತೀನಿ ಮಲ್ಕೊಂಡ ಅಷ್ಟಾಗಿ ನಿದ್ದೆ ಬಂದ್ಬಿಡ್ತು. ಆ ನಿದ್ದೆ ಬಂದಾಗ ಒಂದು 1/4 ಗಂಟೆ ನಿದ್ದೆ ಬಂತು. ಆ ನಿದ್ದೆ ಕಾಲದಲ್ಲಿ ಆ ಹಸಿವಿನ ಅನುಭವ ಆಯ್ತು ಅವನಿಗೆ. ಬಹಳ ಹಸಿವು ಅಂತ ಒದ್ದಾಡ್ತಿದ್ದ. ಅದೇನು ಅಡುಗೆ ಆಗಿಲ್ಲಪ್ಪ, ಅವ್ನು 5 ನಿಮಿಷ 10 ನಿಮಿಷ ತಡ್ಕೊಳಪ್ಪ ಅಂತ ಅಂದ್ರು. ಹೌದಾ ಅಂತ ಹೇಳಿ ಸುಮ್ಮನೆ ಏನ್ ಕೂರೋದು ಹಂಗೆ ಅಡ್ಡಾಗ್ಬಿಟ್ಟ ಮಲಗ್ ನಿದ್ದೆ ಬಂದ್ಬಿಟ್ಟು ನಿದ್ದೆ ಬಂದ್ಬಿಟ್ಟು ಸುಷುಪ್ತಿಗೆ ಹೋಗ್ಬಿಟ್ಟ. ಸುಷುಪ್ತಿಗೆ ಹೋದ್ರೆ ಅಷ್ಟು ಹಸಿವು ಅಂತ ಒದ್ದಾಡ್ತಾ ಇದ್ದವನು ಸುಷುಪ್ತಿಲಿ ಹಸಿವಿನ ಅನುಭವ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ನಿದ್ದೆ ಸುಷುಪ್ತಿನ ಅನುಭವ ನನಗೇ ಸೇರಿದ್ದಾಗಿದ್ರೆ ನಿದ್ದೆ ಕೊಟ್ಟಿಸ್ಕೊಂಡ್ ಬರ್ಬೇಕಾಯ್ತು. ಅಂದ್ರೆ ಏನಾಯ್ತು? ಇದು ನನ್ನ ಸ್ವರೂಪಕ್ಕೆ ಸೇರಿದ್ದಲ್ಲ ಅಂತ ಅನುಭವ ಪಾಠ ಹೇಳ್ಕೊಡ್ತಾ ಇದೆ. ಹಾಗಾಗಿ ಅಸಂಗನಾಗಿದ್ದೀನಿ ಮತ್ತು ಅಸಂಸಾರಿ ಆಗಿದ್ದೀನಿ, ಮತ್ತು ನನ್ನನ್ನು ಬಿಟ್ಟು ಯಾವ ಅವಸ್ಥೆಯೂ ಇಲ್ಲ. ನಾನಿದ್ದೇ ಎಚ್ಚರ, ನಾನಿದ್ದೇ ಕನಸು, ನಾನಿದ್ದೇ ನಿದ್ದೆ ಹೊರತು ಆತ್ಮನ ಏಕತ್ವ. ಆತ್ಮನ ಒಬ್ಬನೇ, ಒಂದೊಂದು ಅವಸ್ಥೆಗೂ ಬೇರೆ ಬೇರೆ ಆತ್ಮ ಅಲ್ಲ. ಆತ್ಮನ ಪರಮಾತ್ಮ ಅಲ್ಲ, ಪರಮಾರ್ಥ ಆತ್ಮ 3 ಅವಸ್ಥೆಗೂ ಸಮಾನ. ಅಷ್ಟೇ ಅಲ್ಲ, ಆ ಅವಸ್ಥೆಗಳು ಕೂಡ ಇವರಿಗಿಂತ ಬೇರೆ ಇಲ್ಲ ಅಂತ ತಿಳ್ಸ್ಕೋಬೇಕು. ಅದು ಬಹಳ ಮಹಾ ಸೈನ್ಸು. ಇದು ಬಹಳ ಕಷ್ಟ. ಅವಸ್ಥೆ ಕಾಣ್ತಾ ಇದೆ, ನಾನ್ ನೋಡ್ತಾ ಇದ್ದೀನಿ, ನೋಡಿಸ್ಕೊಂಡ ಅವಸ್ಥೆ ಬೇರೆ, ನೋಡುವ ನಾನ್ ಬೇರೆ. ನಮ್ಗೆ ಈ ರೀತಿ ಅನ್ಸತ್ತೆ ಹೊರತು ನೋಡಿಸ್ಕೊಂಡ ಅವಸ್ಥೆ ನನ್ನನ್ನು ಬಿಟ್ಟು ಇಲ್ಲ ಅನ್ನೋದನ್ನ ನಮ್ಗೆ ಅರ್ಥ ಮಾಡೋಕೆ ತುಂಬಾ ಟೈಮ್ ತಗೊಳತ್ತೆ. ಯಾಕೆಂದ್ರೆ ನಾವು ದೇಹೇಂದ್ರಿಯ ಮನೋಬುದ್ಧಿಯಿಂದ ನೋಡಕ್ ಹೋದ್ರೆ ಹಾಗೆ ಬೇರೆ ಅಂತ ಅನ್ಸುತ್ತೆ. ಆದ್ರೆ ಸಾಕ್ಷಿ ಅನುಭವದಲ್ಲಿ ನಿಂತ್ಕೊಂಡು ನೋಡಕ್ ಹೋದ್ಕೊಳ್ಳೇನೆ ಆ ಕ್ಷಣದಲ್ಲಿ ಪ್ರಪಂಚ ಉದುರೋಗ್ಬಿಡತ್ತೆ. ಪ್ರಪಂಚವೆಂಬುದು ಬರೀ ದೇಹದಿಂದ ಹೊರಕ್ ಕಾಣ್ತಾ ಇರೋದಲ್ಲ, ದೇಹೇಂದ್ರಿಯ ಮನೋಬುದ್ಧಿಯು ಅದಕ್ಕೆ ತೋರ್ತಾ ಇರುವಂತಹ ಪಂಚಭೂತಗಳು, ಇದರಿಂದ ಕಲ್ಪಿತವಾದ ಲೋಕಾಂತರ ದೇವತೆಗಳು ಎಲ್ಲವೂ ಅರಿವಿನಲ್ಲೇ ತೋರ್ತಾ ಇದೆ, ಅರಿವಿನಲ್ಲೇ ಇದೆ, ಅರಿವಿನಲ್ಲೇ ಆಡುತ್ತಾ ಇದೆ. ಅಲ್ಲಿ ಪರಮಾರ್ಥ ಅರಿವೇ. ಹೇಗೆ ಆಭರಣವಲ್ಲ ಚಿನ್ನದಿಂದಲೇ ಹುಟ್ಟಿ ಚಿನ್ನದಲ್ಲೇ ತೋರಿ ಚಿನ್ನದಲ್ಲೇ ಕರೆದು ಹೋಗುತ್ತೋ, ಚಿನ್ನವೇ ಅದ ಸ್ವರೂಪವೋ, ಹಾಗೆ ಸರ್ವಂತ ಪ್ರಜ್ಞಾನೇತ್ರಂ ಪ್ರಜ್ಞಾನೇತ್ರೋ ಲೋಕಃ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳಿ ಏನು ಹೇಳಿದೆ, ಆ ಅನುಭವ ಇಲ್ಲಿಯೇ ಈಗಲೇ ನಾವು ಕಂಡುಕೊಂಡ್ಬಿಡ್ಬೋದು. ಇದು ಪ್ರಯತ್ನ ಸಾಧ್ಯವಾದ ಅನುಭವ ಅಲ್ಲ, ಕೃತಕ ಅನುಭವ ಅಲ್ಲ, ಸಿದ್ಧ ಅನುಭವವನ್ನು ಗುರುತಿಸ್ಬೇಕು, ಐಡೆಂಟಿಫಿಕೇಶನ್ ಮಾಡ್ಬೇಕೇ ಹೊರತು ನೀವು ಅದನ್ನ ಡಿಸ್ಕವರಿ ಅಲ್ಲ. ಇದು ಅಲ್ಲ ಡಿಸ್ಕವರಿ, ಇನ್ನೊಂದು ಅಲ್ಲ, ಇನ್ವೆನ್ಷನ್ ಅಲ್ಲ, ತಪ್ಪ ಹೇಳ್ಬಿಟ್ಟೆ, ಇನ್ವೆನ್ಷನ್ ಅಲ್ಲ, ಡಿಸ್ಕವರಿ. ಇರೋದನ್ನ ತೋರಿಸ್ಕೋಬೇಕೇ ಹೊರತು ಅದು ಇನ್ವೆನ್ಷನ್ ಅಲ್ಲ, ಕಂಡು ಹಿಡಿದ ಮಾಡೋದಲ್ಲ. ಇರೋ ಅನುಭವನ್ನೇ ನಾವು ಗುರುತಿಸ್ಕೋಬೇಕು. ಆಲ್ರೆಡಿ ನಾವು ಹಾಗೆ ಇದೀವಿ, ಅದನ್ನ ಹಾಗೆ ಅರ್ಥ ಮಾಡ್ಕೋಬೇಕು. ಯಾವ ಒಂದು ಕ್ರಿಯೆಯೂ ಇಲ್ಲ, ಯಾವ ಪ್ರಯತ್ನವೂ ಇಲ್ಲ, ಯಾವುದೇ ಒಂದು ವಿಶೇಷತೆಯೂ ಇಲ್ಲ. ಇದನ್ನು ಬಿಟ್ಟು ಕೂಡಲೇ ಆ ಬಿಟ್ಟ ಸಮಯದಲ್ಲಿಯೇ ತುರಿಯ ಸ್ವರೂಪ ನಮ್ಗೆ ಗೊತ್ತಾಗ್ಬಿಡುತ್ತೆ. ಹೀಗೆ ಆತ್ಮನ ಅದ್ವಿತೀಯತ್ವ, ಅಸಂಗತ್ವ, ಏಕತ್ವ, ಅಸಂಸಾರಿತ್ವ, ಈ 4 ಅಂಶವು ಅವಸ್ಥಾತ್ರ ವಿಚಾರದಿಂದ ತೇಲತ್ತೆ ಅನ್ನೋದನ್ನ ಮನಗಂಡವರಾದಂತಹ ಗೌಡಪಾದಾಚಾರ್ಯರು ನಮಗೆಲ್ಲರಿಗೂ ಅನುಭವದಲ್ಲಿರ್ತಕ್ಕಂಥ ಅವಸ್ಥಾತ್ರಯವನ್ನೇ ಒಂದು ಸಾಧನ ಆಗಿಟ್ಕೊಂಡು, ಟೂಲ್ ಆಗಿಟ್ಕೊಂಡು, ಇನ್ಸ್ಟ್ರೂಮೆಂಟ್ ಆಗಿಟ್ಕೊಂಡು ಇದರಿಂದ ಪರಮಾರ್ಥವನ್ನ ಹೊರಹಾಕ್ತಾರೆ. ಇದೇ ಅವರು ಹೊಸದಾಗಿ ಮಾಡಿದ್ದಲ್ಲ, ಉಪನಿಷತ್ತೇ ಮಾಡಿದ್ದು. ಬೃಹದಾರಣ್ಯಕದಲ್ಲೂ ಇದೆ, ಇದಲ್ಲೂ ಇದೆ, ಮಾಂಡುಕ್ಯದಲ್ಲೂ ಇದೆ. ಅವರು ಅದಕ್ಕೆ ಚೆನ್ನ ವಿವರಣೆ ಕೊಟ್ಟರು, ಚೆನ್ನ ಮನದಟ್ಟಾಗುವ ಹಾಗೇನೆ ಯುಕ್ತಿ ದೃಷ್ಟಾಂತ ವಿವರಣೆ ಕೊಟ್ಟು ನಮ್ಗೆಲ್ಲರಿಗೂ ಅರ್ಥ ಆಗುವ ಹಾಗೇನೆ ದೊಡ್ಡ ಲೋಕೋಪಕಾರ ಮಾಡಿಕೊಟ್ರು. ಹಾಗಾಗಿ ಅವಸ್ಥಾತ್ರ ವಿಚಾರ ಬಹಳ ವ್ಯಾಪಕವಾಗಿ, ಬಹಳ ಸೂಕ್ಷ್ಮವಾಗಿ, ಬಹಳ ಯೂನಿವರ್ಸಲ್ ಆಗಿರ್ತಕ್ಕಂಥ ಅನುಭವ. ಇದು ಎಲ್ಲರಿಗೂ ಬೇಗ ಅರ್ಥ ಆಗುತ್ತೆ, ಕಷ್ಟ ಅಲ್ಲ. ಇನ್ನು ಹೇಳಿದ್ರೆ, ಇನ್ನು ಒಳಹಕ್ಕು ನೋಡಿದ್ರೆ ಅವಸ್ಥಾತ್ರಿ ಪಂಚಕೋಶವು ಕಾರ್ಯಕ್ರಮದಲ್ಲಿ ಇದೆಲ್ಲ ಅಡ್ಕಾಬಿಡತ್ತೆ.
ಯದ್ಯಪಿ ಒಂದೊಂದು ಸ್ವತಂತ್ರವಾದ ಪ್ರಕ್ರಿಯೆ ಹೌದು, ಸ್ವತಂತ್ರವಾಗಿ ಆತ್ಮಹತ್ಯೆ ಹೇಳ್ಬೋದು. ಆದ್ರೆ ಎಚ್ಚರಕ್ಕೆ ಸುಷುಪ್ತಿ ಕಾರಣ ಅಂತಂದ್ರೆ, ಜಾಗೃತ ಸ್ವಪ್ನ ಕಾರ್ಯ ಅಂದ್ರೆ ಕಾರ್ಯಕಾರಣ ಪ್ರಕ್ರಿಯೆ ಇಲ್ಲೇ ಬಂತು. ಏನ ಕಾರ್ಯಕಾರಣಬದ್ಧವತು ವಿಷಯತೆ ವಿಷಯತೆ ಇದು ಪ್ರಾಜ್ಞ ಕಾರಣಬದ್ಧಸ್ತು ಅಂತ ಹೇಳಿ ಅವಸ್ಥಾತ್ರಿ ಕಾರ್ಯಕಾರಣ ಪ್ರಕ್ರಿಯೆ ಸೇರಿಸಿದಂತೆ ಕಾಣುತ್ತೆ. ಹಾಗೆ ಪಂಚಕೋಶವೂ ಕೂಡ ಎಚ್ಚರದೊಳಗೆ ತೋರುವಂತಹ ಒಂದು ವಿಶೇಷ, ದೃಗ್ದೃಶ್ಯವು ಎಚ್ಚರ. ಹಾಗಾಗಿ ಅವಸ್ಥಾತ್ರಯ ಅನ್ನೋದು ಒಂದು ರೀತಿ ಹೇಳೋದಾದ್ರೆ ಎಲ್ಲಾ ಅವಸ್ಥಾ ಪ್ರಕ್ರಿಯೆಯನ್ನು ಒಳಗೊಂಡಿದೆ ಎಂದು ತಪ್ಪಾಗಲ್ಲ. ಆದ್ರೆ ಮಾತ್ರ ಎಚ್ಚರಿಕೆಯಿಂದ ಇರಬೇಕು, ಹುಷಾರಾಗಿರ್ಬೇಕು. ಒಂದೊಂದು ಪ್ರಕ್ರಿಯೆಯು ಸ್ವತಂತ್ರವಾಗಿ ನೇರವಾಗಿ ಆತ್ಮಂತಿಸ್ಕೊಳ್ಳೋಕ್ಕೆ ಹೊರತು ಒಂದಕ್ಕೆ ಅಂಗಾಂಗಿ ಭಾವ ಇಲ್ಲ, ಪರಿಪೂರ್ಣವಾಗಿ ಸರಿಯಾಗಿದೆ. ಆದ್ರೆ ವ್ಯಾಪಕವಾದ ದೃಷ್ಟಿ ಅದರಿಂದ ಅವಸ್ಥಾತ್ರೆಯ ದೃಷ್ಟಿ ಅದರಲ್ಲೆಲ್ಲೂ ಅಡಕವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದನ್ನು ಮಂದ ಮಧ್ಯಮಾಧಿಕಾರಿಗಳು ಹೇಳಿದ್ದು ಅಂತ ಹೇಳ್ತಾರೆ. ಅವಸ್ಥಾತ್ರ ವಿಚಾರ ಮಂದಾಧಿಕಾರಿಗಳಂತೆ, ದುರ್ದೃಶ್ಯ ಪ್ರಕ್ರಿಯೆ ಉತ್ತಮಾಧಿಕಾರಿಗಳು ಹೇಳಿದ್ದು ಅಂತಾರೆ. ಹೌದು, ಗೊತ್ತಾಗುತ್ತೆ. ಹೌದು, ದುರ್ದೃಶ್ಯ ಬಂದ ದೃಶ್ಯತ್ವ ತಗೊಂಡು ದುರ್ದೃಶ್ಯ ತಗೊಂಡಂಗಾಯ್ತು. ಹಾಗಾಗಿ ಅವಸ್ಥಾತ್ರ ವಿಚಾರ ಬಹಳ ವ್ಯಾಪಕವಾಗಿ, ಬಹಳ ಹೃದಯಂಗಮವಾಗಿ, ಬಹಳ ಎಲ್ಲರಿಗೂ ಹೊಂದುವಂತಹ ವಿಚಾರನ ಒಳಗೊಂಡಂತ ಇದನ್ನ ಇದನ್ನು ಗೌಡಪಾದ ಆರಿಸ್ಕೊಂಡು ಮಾಂಡೂಕ್ಯದ ನೆಪದ ಮೇಲೆ 200 ಕಾರಕೆ ಮಾಡಿಕೊಟ್ಟು ಅವಸ್ಥಾತ್ರ ವಿಚಾರ ಬಿಚ್ಚಿಟ್ಬಿಟ್ರು. ಇದಕ್ಕೆ ದಿ ಸೇಲಿಯಂಟ್ ಫ್ಯೂಚರ್ ಆಫ್ ಶಂಕರ ಅಂತ ಸ್ವಾಮಿ ಇಂಗ್ಲಿಷಲ್ಲಿ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವಸ್ಥಾತ್ರ, ಆಮೇಲೆ ಮೈತ್ರೇಯಿ ಬ್ರಾಹ್ಮಣರ ಬಗ್ಗೆ ಏನೋ ಒಂದು ಇಂಗ್ಲಿಷಲ್ಲಿ ಬರೆದಿದ್ದಾರೆ. ಆ ಎರಡರೂ ಅವಸ್ಥಾತ್ರ ವಿಚಾರ ಹೇಳಿದ್ದಾರೆ ಅಂತ ನಮಗೆ ಇವರು ಹೇಳಿದ್ದು, ಸುಬ್ರಾಯ ಶರ್ಮರು. ತಗೋಬಹುದು, ಅದನ್ನು ಓದ್ಬೋದು. ಇಂಗ್ಲಿಷ್ ಪರಿಚಯ ಇದ್ದವರು ಅದರಿಂದ ಓದ್ಬೋದು. ಅವಸ್ಥಾತ್ರಯ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಇಂಗ್ಲಿಷಲ್ಲೇ ಬರೆದಿದ್ದಾರೆ. ಅವಸ್ಥಾತ್ರಯ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಸ್ವಾಮಿಗಳು. ಹಾ, ಪ್ರಶ್ನೆ ಇಲ್ವಾ ಯಾರ್ದು? ಇಟ್ಕೊಂಡಿದ್ದೇವೆ.